ಜನ ನಂಬ್ತೀರಿ. ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾನೆ. ದೇವರ ವಾಕ್ಯವು ನಮ್ಮನ್ನು ಉಜ್ಜೀವಗೊಳಿಸ್ತದೆ. ದೇವರ ವಾಕ್ಯವು ನಮ್ಮನ್ನು ತಿದ್ದುತ್ತದೆ. ದೇವರ ವಾಕ್ಯವು ಕನ್ನಡಿಯ ಪಾದೆಯಲ್ಲಿ ನಮ್ಮ ಮುಂದೆ ಬಂದು ನಿಂತು ನಾವು ಯಾರಾಗಿದ್ದೇವೆಂಬುದಾಗಿ ನಮ್ಮನ್ನು ನಾವೇ ಯಾರಾಗಿದ್ದೇವೆ ಎಂಬುದಾಗಿ ನಮಗೆ ತೋರಿಸುವಂಥದ್ದಾಗಿದೆ. ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಆಡಳಿತ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವರು ತಂದಂಥ ರೆವಲ್ಯೂಷನ್ ಕರ್ನಾಟಕ ರಾಜ್ಯಕ್ಕೆ ಅಥವಾ ಮೈಸೂರು ರಾಜ್ಯಕ್ಕೆ ಒಂದಲ್ಲ ಎರಡಲ್ಲ 10,000 ಕಾರಣಗಳಿದೆ. ಫಸ್ಟು ಕರೆಂಟ್ ತಂದರವರು, ಟ್ರೈನ್ ತಂದರವರು, ಟ್ರೈನ್ ಹಾಕಿ ಗೋಲ್ಡ್ ತಂದರವರು, ಶಾಲೆಗಳನ್ನು ಓಪನ್ ಮಾಡಿದ್ರು, ಅನಾಥಾಶ್ರಮಗಳನ್ನು ಓಪನ್ ಮಾಡಿದರು, ಹೆಣ್ಮಕ್ಳು ಕಲಿಬೇಕಂತ ವಿಶೇಷವಾಗಿ ಹೆಣ್ಮಕ್ಳಿಗೆ ಕೊಟ್ಟರು, ಜೀತ ಪದ್ಧತಿಗಳನ್ನೆಲ್ಲ ತೆಗೆದು ಹಾಕಿದರು. ಆಮೇಲೆ ವಾಣಿ ವಿಲಾಸ್ ಸಾಗರ ಹಿರಿಯೂರ ಹತ್ರ ಇರೋ ಡ್ಯಾಮ್ ಕಟ್ಸಿದ್ರು. ಆಮೇಲೆ ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಡ್ಯಾಮ್ ಏನಿದೆಯಲ್ಲ ಅದರಲ್ಲಿ ಡ್ಯಾಮ್ ಕಟ್ಟಿದರು. ನೀರಾವರಿ ಯೋಜನೆಗಳಂತಂದರು. ಇಡೀ ಜನರು ಅವರನ್ನು ಹೊಗಳ್ತಾ ಇದ್ರು. ಎಲ್ಲ ಜನರು ಅವರನ್ನು ಹೊಗಳ್ತಾ ಇದ್ರು. ಅವ್ರ ಕುರಿತಾಗಿ ಒಳ್ಳೆ ಪೇಂಟಿಂಗ್ಸ್ ಕೂಡ ಅರಮನೆಯಲ್ಲಿದೆ. ಹೀಗಿರಬೇಕಾದ್ರೆ ರಾಜರಿಗೆ ಎಲ್ಲ ಇತ್ತು. ಬ್ರಿಟಿಷ್ ಗೌರ್ಮೆಂಟ್ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಭಾಳ ಹುಡುಕಿ ರಾಜರು ಒಂದು ಹುಡುಗಿಯನ್ನು ತಂದು ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರು. ಒಂದು ಹುಡುಗಿನ ತಂದು ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರು. ಆ ಮನೆ ಕೆಲಸದಲ್ಲಿರುವಂಥ ಹುಡುಗಿ ಪಾತ್ರೆ ತೊಳೆಯೋದಾಗಲಿ ಅಥವಾ ಬಟ್ಟೆ ಸೆಳೆಯೋದಾಗಲಿ, ಬಟ್ಟೆ ಒಗೆಯೋದಾಗಲಿ, ಕ್ಲೀನ್ ಮಾಡೋದಾಗಲಿ ಇದ್ಯಾವುದು ಕೆಲಸ ಮಾಡ್ತಾ ಇರಲಿಲ್ಲ. ರಾಜ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅವ್ರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ದರ್ಬಾರ್ ಹಾಲಿಗೆ ಬರೋದಕ್ಕಿಂತ ಮುಂಚೆ ಡೋರ್ ತೆಗೆದು ಓಪನ್ ಮಾಡಿದ ತಕ್ಷಣ ಬಾಗಿಲೆಲ್ಲ ಕರೆಕ್ಟಾಗಿ ಆ ಹುಡುಗಿ ನಿಂತ್ಕೊಂಡಿರ್ತಿದ್ಲು. ಆ ಹುಡುಗಿ ಹೆಸರು ಎಲ್ಲರೂ ಹೇಳ್ರಿ ಪೆದ್ದಿ. ಹೇಳ್ರಿ, ಎಲ್ಲರೂ ಅವಳಿಗೆ ಪೆದ್ದಿ 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 ಅಂತ. ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಪೆದ್ದಿ ಅಂದರೆ ಯಾರು ಪೆದ್ದಿ ಅಂದರೆ ಯಾರು? ಬುದ್ಧಿ ಇಲ್ದವಳು. ಆಮೇಲೆ ಅಷ್ಟೇ, ಒಂದೇ ವರ್ಡ್, ಬುದ್ಧಿ ಇಲ್ದವಳು ಅಷ್ಟೇ ಪೆದ್ದಿ. ಯಾವುದರಲ್ಲೂ ಚುರುಕಿಲ್ಲ, ಯಾವುದರಲ್ಲಿ ಆಸಕ್ತಿ ಇಲ್ಲ ಅವಳಿಗೆ. ಇನ್ನೂ ಕಲಿಬೇಕಂತಂದು ಏನಿಲ್ಲ. ಎಲ್ಲಿದ್ದಾಳೆ ಅಲ್ಲೇ ತಟಸ್ಥವಾಗಿದ್ದಾಳೆ. ಹಾಗೆ ಅವಳಿಗೆಲ್ಲರೂ ಅವಳು ನೋಡ್ಬೇಕಾದ್ರೆ ಪೆದ್ದಿ ಅಂತ ಕರೀತಾಯಿದ್ರು. ಆಗ ರಾಜ ಪೆದ್ದಿನ ತಂದು ತನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು. ಅವಳು ರಾಜರು ಹೊರಗೆ ಹೋಗಬೇಕಾದ್ರೆ ಡೋರ್ ತೆಗೆದ ತಕ್ಷಣ ಅವಳ ಕೆಲಸ ಏನು ಗೊತ್ತಾ? ರಾಜ ಹಿಂಗೆ ಹೇಳ್ತಿದ್ಲು ಅವಳು, ರಾಜ ನಿನ್ನೆ ನೀನು ಈ ಕೆಲಸ ಮಾಡಲಿಲ್ಲ, ನಿನ್ನ ಕುರಿತಾಗಿ ಜನರು ಹಿಂಗೆ ಮಾತಾಡ್ತಾ ಇದ್ರು, ನಿನ್ನೆ ಈ ಕೆಲಸ ಮಾಡದೆ ಅದನ್ನು ಹಾಗೆ ಅಪೂರ್ಣವಾಗಿ ಬಿಟ್ಟಿದೆ, ಅಲ್ಲೊಂದು ಕೆಲಸ ಅದೇನೋ ಪ್ರಾಜೆಕ್ಟ್ ಕೈಗೆತ್ಕೊಂಡೆ ಅದನ್ನು ಹಂಗೆ ಬಿದ್ದಿದೆ, ಇಲ್ಲಿದೆ ಇದನ್ನು ಹಂಗೆ ಬಿದ್ದಿದೆ, ನಿನಗೆ ಗೊತ್ತಾಗಲ್ವ? ನಿನಗೆ ಇಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಹೇಳೋಕ್ಕಾಗಲ್ವ ನಿನಗೆ? ಈ ಕೆಲಸ ಯಾಕೆ ನಿಂತಿದೆ? ಅವ್ರಿಗೆ ಯಾಕೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರಿ, 15 ದಿವಸ ಆಯಿತು, ದಿವಸ ಬಂದು ಹೋಗ್ತಾ ಇದ್ದಾರೆ ಅವ್ರ ಅರಮನೆ ಹತ್ರ, ನೀನು ಅವರಿಗೆ ಕೊಡದೆ ಸತಾಯಿಸ್ತಾ ಇದೆಯಾ? ನೀನು ಬುದ್ಧಿ ಇಲ್ಲ ನಿನಗೆ? ಯಾರು ಹೇಳೋ ಮಾತು? ಜೋರಾಗಿ ಹೇಳ್ರಿ, ಯಾರಿಗೆ? ಅರೆ ರಾಜಗೆ ಹಿಂಗೆ ಬೈದರೆ ಸುಮ್ಮನಿರ್ತಾರ? ಸುಮ್ಮನಿರ್ತಾನೆ ರಾಜ? ಅರೆ ರಾಜನ ಆಸ್ಥಾನಕ್ಕೆ ಹೋಗೋದೇ ಒಂದು ಭಯ ಮತ್ತು ಭಕ್ತಿ ಮತ್ತು ಪರ್ಮಿಷನ್ ತಗೊಂಡು, ಮತ್ತು ಅದು ಏನಿರಬೇಕು, ರಾಜನ ಹತ್ರ ಹೋಗಬೇಕಾದ್ರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಇರಬೇಕು, ಅಷ್ಟೆಲ್ಲ ಇದ್ದು ಯಾರು ಏನು ಹೇಗೆ ಬಂದು ಎಲ್ಲ ವಿಚಾರಿಸ್ಕೊಂಡು ಅಂಥದ್ದೇ ಬಂದು ತಲೆಯನ್ನು ಬಾಗಿಸಿ ರಾಜನ ಹಿಂದೆ ಹೋಗ್ಬೇಕಾದ್ರೆ ಬೆನ್ನು ತೋರಿಸಿ ಹೋಗಲ್ಲ, ಹಿಂದ್ಗಡೆ ಮುಖ ಹಿಂದೆ ಡೋರ್ ತನಕ ಹೆಂಗೆ ರಿವರ್ಸ್ ಗೇರಲ್ಲಿ ಹೋಗಿ ಹಿಂದೆ ತಿರುಗಿ ಹೋಗಬೇಕು, ಸೈಡಿಗೆ ತಿರುಗಿ ಹಿಂಗೆ ರಿವರ್ಸ್ ಗೇರಲ್ಲಿ ಬಂದು ಸೈಡಿಗೆ ಹೋಗ್ಬೇಕು. ಅಂಥದ್ರಲ್ಲಿ ಮುಂದೆ ನಿಂತ್ಕೊಂಡು, ರಾಜ ನಿನಗೆ ಬುದ್ಧಿ ಇಲ್ವ? ನಿನಗೆ ರಾಜ ನಿನಗೇನಿಲ್ಲ? ಜೋರಾಗೇನಿಲ್ಲ? ಸ್ವತಃ ಅವಳೇನಾಗಿದ್ದಾಳೆ? ಅವಳೇ ಪೆದ್ದಿ ರಾಜನಿಗೆ ಏನು ಹೇಳ್ತಿದ್ದಾಳೆ? ನಿನಗೆ ಬುದ್ಧಿ ಇಲ್ವ? ನಿನಗೆ ದೇವ್ರ ಜ್ಞಾನ ಕೊಟ್ಟಿಲ್ವ ನಿನಗೆ? ಇವತ್ತು ರಾತ್ರಿ ಈ ದಿನ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತು ರಾತ್ರಿ ನೀನು ಮೊಮ್ಮು ತಿನ್ನೋದ್ರೊಳಗಾಗಿ ಆ ಕೆಲಸ ಮಾಡಿ ಬಂದೆ ಅಂತ ನನಗೆ ಹೇಳಿದ್ರೆ ಮೊಮ್ಮು ತಿನ್ನ, ಇಲ್ಲಾಂದರೆ ಉಪವಾಸ ಮಕ್ಕ. ರಾಜ ಪಿಟಕ್ ಅಂತಿರಲಿಲ್ಲಂತೆ. ಇದು ಮಂತ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲಂತೆ. ನಾನು ಮಂತ್ರಿ, ನನಗೆ ಸಹಿಸ್ಕೊಳಕ್ಕಾಗಲ್ಲ, ಈ ಹುಡುಗಿ ಬಂದು ಏನು ರಾಜನಿಗೆ ಹಿಂಗೆ ಬೈತಾಳಲ್ಲ, ಆ ಕೆಲಸ ಮಾಡಿ ಬಂದರೆ ನಿನಗೆ ಮೊಮ್ಮು ಹಾಕ್ತೀನಿ, ಇಲ್ಲಾಂದರೆ ಉಪವಾಸ ಮಕ್ಕ ನೀನು, ಆ ನೋವು ಸಂಕಟ ನಿನಗೆ ಗೊತ್ತಾಗಲಿ ಏನಂತಂದು ಹೇಳಿ ಅಂತ.
ದೆನ್ ಒಂದಿನ 2 ದಿನ ದಿವಸ ಹಂಗೆ ಬಯಲಂತವಳು. ಒಂದೊಂದು ಸತಿ ರಾಜ ಆಸ್ಥಾನದಲ್ಲಿ ಕುತ್ಕೊಂಡು ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲ ತನ್ನ ಆಫೀಸರ್ಸ್ ಜೊತೆಗೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದಾನೆ. ಸಡನ್ನಾಗಿ ಒಂದು ಬೆಲ್ ಅಲ್ಲೊಂದು ಬೆಲ್ ಇರ್ತದೆ, ಟನ್ 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 ಹೊಡೆದ ತಕ್ಷಣ ಎಮರ್ಜೆನ್ಸಿ ಕಾಲಿಂಗ್. ಅದು ಬೆಲ್ ಹೊಡೆದ ತಕ್ಷಣ ಎಸ್ ಯಾರದು ಅಂದಿದ ತಕ್ಷಣ ಡನ್ ಅಂತ ಹುಡುಗಿ ಬಂದುಬಿಟ್ಟು, ನೀನು ನಿನ್ನೆ ಯಾರಿಗೋ ಏನೋ ಕೊಡ್ತೀನಿ ಅಂದಲ್ಲ, ಅವಳಲ್ಲಿ ಬಂದು ಕಾಯಕತ್ತಾಳೆ, ಕೊಡುವಳು ಫಸ್ಟ್ ಅವಳಿಗೆ. ಸಭೆಯಲ್ಲೇ ಇದು ಆ ಸಭೆಯಲ್ಲಿರುವಂಥ ಜನರಿಗೆ ಹುಚ್ಚಿಡಿದು ಬಿಡ್ತಂತೆ. ಏನು ರಾಜ ಪೆದ್ದಿಗೆ ತಂದು ಇಟ್ಕೊಂಡ ಇವಳಿಗೆ. ನಿಜ ಕರೆಕ್ಟಾಗಿ ಹೆಸರು ತಕ್ಕಂಗೆ ನಾವು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಾಯಿದ್ದೀವಿ, ಸಡನ್ನಾಗಿ ಟನ್ ಟನ್ ಬೆಲ್ ಹೊಡೆದು ಒಳಗೆ ಬಂದು ಅದು ಕೊಡು ಇದು ಕೊಡು ಅಂತ ಕಾಡ್ಸೋದ್ರಲ್ಲಿ. ಆದರೆ ಒಬ್ರಿಗೂ ಧೈರ್ಯ ಇಲ್ಲ ರಾಜನಿಗೆ. ಯಾಕೆ ಅವಳು ಹೀಗೆ ನಿನಗೆ ಬೈತಾಳೆ? ಯಾಕೆ ಅವಳನ್ನ ಕರ್ಕೊಂಬಂದು ನೀನು ಅರಮನೆಯಲ್ಲಿ ಇಟ್ಕೊಂಡಿದ್ದೀಯಾ? ಮತ್ತು ಅವಳಿಗೆ ಸಂಬಳ ಬೇರೆ ಕೊಡ್ತೀಯ ನೀನು? ಅವಳಿಗೆ ಬೈಯೋಕ್ಕೆ ಸಂಬಳ ಕೊಟ್ಟು ಇಟ್ಕೊಂಡಿಯಲ್ಲ ನೀನು ಅವಳಿಗೆ. ನಾವು ನಿನಗೆ ಹೊಗಳಲಿಕ್ಕೆ ಹೆದರಿದ್ರೆ, ನೀನು ಹೊಗಳಿಕೆ ಹೆದರಿದ್ರೆ, ಅವಳು ಬೈಯೋಕ್ಕೆ ಹೆದರದೆ ಇಷ್ಟು ಸಭೆ ಬಂದು ದಂಡನ್ ಮುಂದೆ ಬಂದು ನಿಂತ್ಕೊಂಡು ಬೈತಾ ಇದ್ದಾಳಲ್ಲ ಇವಳು. ಅದ್ರಾಗ ಒಬ್ಬನು ಗಟ್ಟಿ ಧೈರ್ಯ ಮಾಡ್ಕೊಂಡು ಗಂಡೆದೆ ತೊಗೊಂಡು ದೊಡ್ಡ ಉಸಿರು ತೊಗೊಂಡು, ಇವತ್ತೇನು ಬೇಕಾದಾಗಲೇ ರಾಜ ನಾನು ಕೇಳೇ ಬಿಡ್ತೀನಿ ಅಂತಂದೇಳಿ ಎದ್ದು ನಿಂತ್ಕೊಂಡು, ಮಹಾರಾಜ ನನಗೆ ಕ್ಷಮಿಸ್ಬೇಕು, ನಮಗೆಲ್ಲರಿಗೂ ಇವತ್ತು ತಲೆ ಬಿಸಿ ಆಗಿಬಿಟ್ಟಿದೆ. ಆ ಹುಡುಗಿ ತಂದು ಹೆಚ್ಚು ಕಮ್ಮಿ 3 ತಿಂಗಳ ಮೇಲಾಯ್ತು, ನೀವು ನಮ್ಮ ಮುಂದೆ ಇಷ್ಟು ನಿಮ್ಮನ್ನು ಹೀನಾಮಾನವಾಗಿ ಅವಳು ಬೈತಾ ಇದ್ದಾಳೆ. ಓಕೆ, ಅವಳ ಹೆಸರಿಗೆ ತಕ್ಕಾಗೆ ಇಡೀ ಊರಿನ ಜನ ಅವಳಿಗೆ ಪೆದ್ದಿ ಅಂತಂದು ಹೇಳ್ತಾರೆ. ನೀವು ಕೂಡ ಅವ್ರಿಗೆ ತಂದು ಇದು ನಿಮಗೆ ಗೌರವವಲ್ಲ, ಇದು ನಿಮಗೆ ಅಗೌರವ, ಇದು ಒಳ್ಳೆಯದಲ್ಲ ಇದು ನಿಮಗೆ ಅಂತಂದು ಒಬ್ಬನು ಎದ್ದೇ ಹೇಳಿಬಿಟ್ನಂತೆ. ರಾಜನಿಗೆ ಕೇಳಿದಂತೆ, ಕೃಷ್ಣರಾಜ ಒಡೆಯರಿಗೆ. ಅವಾಗ ರಾಜ ಹೇಳಿದ್ನಂತೆ ಎದ್ದು ನಿಂತ್ಕೊಂಡು ಸಮಾಧಾನ ದೊಡ್ಡ ಉಸಿರು ತೊಗೊಂಡು, ಥ್ಯಾಂಕ್ ಯು, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಭಾಳ ದಿನದಿಂದ, ಯಾರಾದರೂ ಇದನ್ನು ಕೇಳ್ತಿರೇನೋ ಅಂತ. ಬಟ್ ಆದರೆ ಇವತ್ತು ಧೈರ್ಯ ತೊಗೊಂಡು ನೀನು ಹೇಳ್ದೆಲ್ಲ, ಶಬ್ಬಾಷ್ ನಿನಗೆ ಅಂತಂದು ಹೇಳಿದೆ. ಇವತ್ತು ನಾನು ಹೇಳ್ತೀನಿ ಕೇಳ್ರಿ, ನಾನು ಮಾಡಿದಂಥ ಸಾಕಷ್ಟು ಕಾರ್ಯಗಳನ್ನು ನೀವೆಲ್ಲರೂ ನನ್ನನ್ನು ಹೊಗಳ್ತಾ ಇದ್ರಿ. ಇಡೀ ರಾಜ್ಯವೇ ನನ್ನನ್ನು ಹೊಗಳ್ತಾ ಇದೆ. ಕುಡಿಯೋಕ್ಕೆ ನೀಲ್ದಿರೋ ಸಮಯದಲ್ಲಿ ಸಾವಿರಾರು ಕೆರೆಗಳನ್ನು ಕಟ್ಸ್ಕೊಂಡೆ, ನೀರು ಕುಡಿದಂಥ ಜನರು ನನ್ನ ಹೊಗಳ್ತಾ ಇದ್ದಾರೆ. ನೀರಾವರಿ ತಂದೆ, ಓಕೆ, ಭತ್ತ ಬೆಳೆದಂಥ ಜನರು, ಕಬ್ಬು ಬೆಳೆದಂಥ ಜನರು, ದವಸ ಧಾನ್ಯಗಳನ್ನು ಬೆಳೆದಂಥ ಜನರು ಎಲ್ಲರೂ ನನ್ನ ಹೊಗಳ್ತಾ ಇದ್ದಾರೆ. ನೀವು ನನ್ನನ್ನು ಹೊಗಳ್ತಾ ಇದ್ದೀರಾ. ಕರೆಂಟ್ ತೆಗೆದುಕೊಂಡು ಬಂದೆ, ಟ್ರೈನ್ ತೆಗೆದುಕೊಂಡು ಬಂದೆ, ಸಾರಿಗೆ ವ್ಯವಸ್ಥೆ ಮಾಡಿದೆ, ಶಾಲೆಗಳಂತ ಎಲ್ಲರೂ ನನ್ನನ್ನು ಹೊಗಳ್ತಾ ಇದ್ದೀರಾ. ನೀವು ಪ್ರತಿ ಸಾರಿ ಹೊಗಳ್ಬೇಕಾದ್ರೆ ನಾನು ಮಾಡಿದ್ದಂಥ ಸಿಂಹಾಸನದ ಮೇಲೆ ಹತ್ತು ಕೂತ್ಕೊಳ್ತಾ ಇದ್ದೆ. ನನ್ನಿಂದ ಆಯಿತು ವಾ, ಎಲ್ಲರೂ ನಾನು ಹೊಗಳ್ಬೇಕಾದ್ರೆ ಹಿಂಗಂತಿದ್ದೆ ನಾನು. ಹೀಗೆ ರಾಜ ಹೇಳಿದಂತೆ ನೀವೆಲ್ಲರೂ ನನ್ನನ್ನು ಹೊಗಳ್ತೀರಾ. ನಾನು ಅಹಂ ಮೇಲೆ ನಾನು ಕೂತ್ಕೊಂಡು, ಆ ಅಹಮಿಂದ ಕೆಳಗಿಳಿಸ್ಲಿಕ್ಕೆ ಯಾರಾದರೂ ಒಬ್ಬಬೇಕು. ನಿಮ್ಮಲ್ಲಿ ಯಾರಿಗೂ ಆ ಧೈರ್ಯ ಇಲ್ಲ. ಯಾರಿಗೆ ಧೈರ್ಯ ಇದೆ? ಯಾರಿಗೆ? ಪೆದ್ದಿಗೆ. ಅದಕ್ಕೆ ನಾನು ಅವಳಿಗೆ ಸಂಬಳ ಕೊಟ್ಟು ತಂದು ಇಲ್ಲಿ ನಿಲ್ಲಿಸಿದ್ದೀನಿ. ದಿನಾ ಅವಳು ನನಗೆ ಬೈಬೇಕಾದ್ರೆ ನಾನು ಅದನ್ನು ಹೆಂಗೆ ತೆಗೆದುಕೊಳ್ತೀನಿ? ನೆಗೆಟಿವ್ ಆಗಿ ಪಾಸಿಟಿವ್ ಆಗ? ನಾನು ನೆಗೆಟಿವ್ ತೊಗೊಂಡಿದ್ರೆ ಒಂದೇ ಕತ್ತಿ ರುಂಡ ಟಕ್ ಅಂತ ಹೊಡೆದ್ರೆ ಹಂಗೆ ಹಾರ್ಕೊಂಡು ಹೋಗ್ಬಿಡ್ತೈತೆ ಅವಳು ಚೆಂಡು ರುಂಡ ಆದರೆ ಅವಳು ನನ್ನ ಬೈಲಿಕ್ಕೆ ತಂದಿಟ್ಟಿದ್ದೇನೆ. ಅವಳು ಯಾರಂದರೆ ಕೃಷ್ಣರಾಜ ಒಡೆಯರು ಯಾರಂತ ನನಗೆ ನೆನೆಸ್ತಾ ಇದ್ದಾಳೆ. ಅವಳು ನನಗೆ ಜ್ಞಾಪಿಸಿಕೊಡ್ತಾ ಇದ್ದಾಳೆ. ಹೂ ಯು ಆರ್, ವಾಟ್ ಯು ಮಸ್ಟ್ ಡೂ. ನೀನೇನು ಮಾಡಬೇಕಿತ್ತು. ಅವಳು ಏನು ಹೇಳ್ತಿದ್ದಾಳೆ? ಇದನ್ನು ಮಾಡಬೇಕಿತ್ತು, ಅದನ್ನು ಮಾಡಬೇಕಿತ್ತು. ಇದರಿಂದ ಏನಾಗ್ತೈತಿ, ಅವಳು ನನಗೆ ಎಷ್ಟು ನನ್ನನ್ನು ಬೈತಾ ನನ್ನ ತಪ್ಪುಗಳನ್ನು ನನಗೆ ಎಷ್ಟು ಹೇಳ್ತಾ ಹೋದ್ಲು. ನಾನಷ್ಟು ಕರೆಕ್ಷನ್ ಆಗಿದ್ದಕ್ಕೆ ನೀವೆಲ್ಲರೂ ಸಂತೋಷವಾಗಿದ್ದೀರ. ರಾಜ್ಯ ಸಂತೋಷವಾಗಿದೆ. ಆಮೇಲೆ ಸರ್ಕಾರ ಸಂತೋಷವಾಗಿದೆ. ಬ್ರಿಟಿಷರ ಜೊತೆಗೆ ನಾನು ಮಾಡುವ ಒಪ್ಪಂದಗಳು ಸಂತೋಷವಾಗಿದೆ. ಎಲ್ಲದೂ ಕೂಡ ನಾನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ, ನಾನು ಏನಾದರೂ ಒಂದು ಇವತ್ತು ಕೆಲಸ ಮಾಡಬೇಕಂದ್ರೆ ಯಾರನ್ನು ನೆನೆಸ್ಕೊಳ್ತೀನಿ? ನಾನು ಪೆದ್ದಿನ ನೆನೆಸ್ಕೊಳ್ತೀನಿ. ಇದು ಮಾಡಿದಂದರೆ ಪೆದ್ದಿ ಬೆಳಗ್ಗೆ ಎದ್ದು ಬಂದು ನನ್ನನ್ನು ಬೈತಾಳೆ. ನಾನು ಈ ಕೆಲಸ ಮಾಡಿದ್ರೇ ನನಗೆ ಊಟ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಾಳೆ ಎಲ್ಲರ ಮುಂದೆ. ಇಲ್ಲಾಂದರೆ ಸಭೆ ನಡೆಸಬೇಕಾದ್ರೆ ಟಕ್ ಅಂತಂದೇಳಿ ಓಡಿ ಬಂದ್ಬಿಟ್ಟು ಒಂದೊಂದು ಸತಿ ಎಲ್ಲೆಲ್ಲಿ ಇರ್ತಿದ್ದು ಪಾಪ ರಾಣಿ ಜೊತೆಗೆ ಅವ್ರ ಹೆಂಡತಿ ಜೊತೆ ಮಕ್ಕಳ ಜೊತೆಗೆ ಸಂಬಂಧ ಇರಬೇಕಾದ್ರೆ ಟಕ್ ಬಾಗೋದು, ಸರ್ ಯಾರೋ ಬಂದಾರೆ. ಇದೇನಾಯಿತು, ನಾನು ಕರೆಕ್ಷನ್ ಮಾಡಿಕೊಂಡೆ. ನಾನು ಎಲ್ಲಿ ತಪ್ತಾ ಇದ್ದೀನಿ, ನಾನು ಎಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ಏನು ಮಾಡಬೇಕಾಗಿತ್ತು, ನನ್ನ ಉದ್ದೇಶಗಳೇನಾಗಿತ್ತು, ನನ್ನ ಗುರಿಗಳೇನಾಗಿತ್ತು, ನನ್ನ ಯೋಜನೆಗಳು ಏನಾಗಿತ್ತು, ಅದನ್ನೆಲ್ಲವೂ ನಾನು
ಈಡೇರಿಸ್ಬೇಕಾದ್ರೆ ನಾನು ಏನು ಮಾಡಬೇಕಾಗಿತ್ತು, ಇದನ್ನೆಲ್ಲವನ್ನು ನನ್ನ ತಪ್ಪನ್ನು ನನಗೆ ತಿದ್ದಿ ಹೇಳಲಿಕ್ಕೆ ಯಾರಾದರೂ ಒಬ್ಬರು ಬೇಕಾಗಿತ್ತು. ಅದಕ್ಕೆ ಈ ಪೆದ್ದಿನ ತಂದು ನಾನು ಇಟ್ಕೊಂಡಿದ್ದೀನಿ. ಈ ಪೆದ್ದಿ ಹೆಸರು ಸೂರ್ಯ ಚಂದ್ರ ಇರೋ ತನಕ ಇವಳ ಹೆಸರು ಇರ್ತೈತೆ ಅಂತಂದು ಹೇಳಿ ಆ KRSಯಿಂದ ನೀರು ಬಂದಾಗ ಅಲ್ಲಿ ಭತ್ತ ಬೆಳೀತಾರಲ್ಲ, ಒಂದು ಭತ್ತಕ್ಕೆ ಅವಳ ಹೆಸರನ್ನು ಇಟ್ಟಿದ್ದಾರೆ. ಪೆದ್ದಿ ಭತ್ತ ಅಂದರೆ ಭಾಳ ಫೇಮಸ್ ಅದು. ಪೆದ್ದಿ ಭತ್ತದ ಅಕ್ಕಿ ಅಷ್ಟು ರುಚಿಯಾಗಿರ್ತದಂತೆ ಆ ಭಾಗದಲ್ಲಿ. ನೀನೇನು ಪಲಾವ್ ತಿಂತೀಯಲ್ಲ ಅಲ್ಲಿ ಹೋದಾಗೆ, ಹನುಮಂತು ಪಲಾವ್ ತಿಂತೀಯಲ್ಲ ವಿನೋದ, ನಾನು ಮೊನ್ನೆ ಹೋಗಿ ತಿಂದು ಬಂದೆ. ಮಟನ್ ಪಲಾವ್ ತಿಂತೀಯಲ್ಲ, ಭಾಳ ಫೇಮಸ್ ಮೈಸೂರಿನಲ್ಲಿ. ಅದು ಪೆದ್ದಿ ಅಕ್ಕಿಯಿಂದ ಮಾಡೋದಂತೆ. ಅದು ಅದಕ್ಕೆ ಅಷ್ಟು ಟೇಸ್ಟ್ ಇರ್ತೈತಂತೆ. ಅದಕ್ಕೆ ಸ್ವಲ್ಪ ನೀರು ಸಿಕ್ಕರೂ ಸಾಕು, ದಂದು ಬೆಳೆ ನಿಂತು ಬಿಡ್ತೈತಂತೆ. ಅದು ನೀರು ಕಡಿಮೆ ಇದ್ರೂ ಕೂಡ ಆ ಭತ್ತ ಚೆನ್ನಾಗಿ ಬೆಳೆದು ಅಷ್ಟು ಆ ಭತ್ತ ಬೆಳೆದ್ರೆ ಅವನು ಶ್ರೀಮಂತ ಅವನು. ಅದಕ್ಕೆ ರಾಜ ಏನು ಮಾಡಿದ್ರು ಅಂದರೆ ಆ ಭತ್ತಕ್ಕೆ, ಯಾಕಂದರೆ ಎಲ್ಲರನ್ನೇ ಊಟ ಮಾಡ್ತಿರಲ್ಲ, ಆ ನೀರಾವರಿ ಯೋಜನೆ ನಾನು ತಂದೆ, ಆ ತರಲಿಕ್ಕೆ ಈ ಪೆದ್ದಿ ಕಾರಣ ಆದಳು ನನಗೆ. ಆ ಭತ್ತಕ್ಕೆ ಪೆದ್ದಿ ಭತ್ತ ಅಂದರೆ ಆ ಭಾಗದಲ್ಲಿ ತುಂಬ ಫೇಮಸ್ ಅದು. ಹಾಲೆಲೂಯ, ಹಾಲೆಲೂಯ. ರಾಜನಿಗೆ ಅವಳು ಏನು ಮಾಡ್ತಾಯಿದ್ಲು, ಆ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದ್ಲು. ಆಮೇನ್, ಆಮೇನ್, ಆಮೇನ್. ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಿ, ಆರಾಧನೆಗೆ ಬರ್ತಾಯಿದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಿ, ಮನೆ ಮೇಲೆ ಮನೆ ಕಟ್ತಾ ಇದ್ದೀರಿ, ಸೈಟ್ ತೊಗೊತಾ ಇದ್ದೀರಿ, ಬಂಗಾರ ತೊಗೊತಾ ಇದ್ದೀರಿ, ಎಲ್ಲ ಚೆನ್ನಾಗಿದ್ದೀರಿ. ದೇವ್ರು ನನ್ನನ್ನು ಇಲ್ಲಿ ಪೆದ್ದಿ ಥರ ಇಟ್ಟಾನೆ. ನಾನು ಯಾರಿಲ್ಲೀಗ? ನಾನು ಯಾರೀಗ? ಪಾಸ್ಟರ್, ಜೋರ ಹೇಳಿ, ಪಾಸ್ಟರ್. ಎಂಥದ್ದು? ನಾನು ನಿಮ್ಮಲ್ಲಿ ಇಲ್ಲಿ ನಿಂತಿರೋದು ಉದ್ದೇಶ ಏನಂದರೆ, ನಿಮಗೆ ನಾನು ಎಷ್ಟು ವಾಗ್ದಾನಗಳಲ್ಲಿ, ಆಶೀರ್ವಾದಗಳಲ್ಲಿ, ದೇವರ ಕಾರ್ಯಗಳಲ್ಲಿ ನಾನು ನಡೆಸ್ತೇನೋ ಅಷ್ಟೇ ನಿಮ್ಮ ತಪ್ಪುಗಳನ್ನು ಪವಿತ್ರಾತ್ಮನನ್ನು ಪ್ರಕಟಿಸುವಾಗ ಹೇಳೋದು ನನ್ನ ಕೆಲಸ. ನೀವು ಬದಲಾವಣೆ ಆದರೆ, ಹೌದು ಇವತ್ತಿನ ವಾಕ್ಯ ನನಗೆ ಇವತ್ತು ನಾನು ತಿದ್ದಿತ್ತು, ನನ್ನನ್ನು ಎಚ್ಚರಿಸ್ತು, ನಾನು ಹಿಂಗೆ ಇರಬೇಕಿತ್ತು, ಕರೆಕ್ಟ್ ಹಿಂಗಿರಲಿಲ್ಲ, ಇನ್ಮೇಲಿಂದ ನಾನು ಹಿಂಗೆ ಇರ್ತೀನಿ ಅಂತಂದು ಹೇಳಿದರೆ ನಿಮ್ಮ ಹೆಸರು ಇಲ್ಲಿ ಉಳಿತದೆ, ಜೀವಬಾಧ್ಯರ ಪುಸ್ತಕದಲ್ಲಿ ಕೂಡ ಉಳಿತದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಉಳಿಯುವಾಗ ನೀವು ಪರಲೋಕಕ್ಕೆ ಹೋದಾಗ, ಎಸ್ ಹರ್ಷ ವೀರಾಪುರ್, ನಿನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದಿದೆ, ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದಾಗ ಡೋರ ತಾನೇ ಟಣ್ ಅಂತಂದೇಳಿ ಓಪನ್ ಆಗ್ತಿದೆ. ಒಳಗೋದ್ರೆ ವಾ, ಸಿಂಹಾಸನ ನೋಡ್ತೀಯ, ಯೇಸು ಸ್ವಾಮಿ ನೋಡ್ತೀಯ. ಹಲ್ಲೆಲೂಯ. 24 ಮಂದಿ ಹಿರಿಯರು, 4 ಜೀವಿಗಳು, ಸೆರಾಫಿಯರು, ಕೆರಾಫಿಯರು, ಎಷ್ಟು ಕೋಟ್ಯಾನುಕೋಟಿ ದೇವದೂತರು ಮತ್ತು ಹಳೆ ಉಣ್ಬಡಿಕೆ ಕಾಲದ ಎಲ್ಲ ಭಕ್ತರು, ಹೊಸ ಉಣ್ಬಡಿಕೆ ಕಾಲದ ಎಲ್ಲ ಭಕ್ತರನ್ನು ಕೂಡ ನೀವಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಯಾರಾದರೂ ಹೇಳ್ರಿ ಆಮೇನ್, ಆಮೇನ್. ಒಂದು ವೇಳೆ ಪೆದ್ದಿ ಇಲ್ಲಿದ್ದರೆ ನೀವು ಅವ್ರನ್ನ ಸ್ವೀಕರಿಸ್ಕೊತೀರೋ? ಹಲ್ಲೆಲೂಯ. ಇಟ್ಕೊಳ್ರಿ, ಕರೆಕ್ಟ್ ಅದು. ಯಾವಾಗಲೂ ಪೆದ್ದಿ ನಮ್ಮ ಜೊತೆಗಿರ್ಬೇಕು ರೀ. ಆಮೇನ್, ಆಮೇನ್. ದೇವ್ರ ವಾಕ್ಯ ನಮ್ಮನ್ನು ಎಷ್ಟು ವಾಗ್ದಾನದ ಆಶೀರ್ವಾದಗಳಲ್ಲಿ ನಡೆಸೋದೋ ಅಷ್ಟೇ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥ ಆಗಿದೆ. ಆಮೇನ್, ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹಲ್ಲೆಲೂಯ. ಇಂಥ ಒಂದು ಎಚ್ಚರಿಕೆ ನಾವು ನೋಡೋಣವಾ ಇವತ್ತು? ರೆಡಿ? ರೆಡಿ? Revelation, the book of Revelation, chapter 2, verse 4. Let's start. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. 5ನೇ ವಾಕ್ಯ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಸಾಕು. ಆಮೇನ್, ಆಮೇನ್. ಇದು ಯಾರು ಹೇಳ್ತೀರಾ ಮಾತಿದು? ನಾನು 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 ಅಂತ ಬರುವ ಇಲ್ಲಿ ಆ ನಾನು ಯಾರಾಗಿದ್ದಾರೆ ಅಂದರೆ, ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದು ಆಕಾಶದ ಕಡೆಗೆ ಒಯ್ಯಲ್ಪಟ್ಟು ದೇವರ ಸಿಂಹಾಸನದ ಬಳಿಯಲ್ಲಿ ಕೂತ್ಕೊಂಡು ತಿರುಗಿ ಸಮಯ ಬರಬೇಕಾದ್ರೆ ಆಲ್ಮೋಸ್ಟ್ ಕ್ರಿಸ್ತ ಶಕ 95 ಆಸುಪಾಸಿನ ಮಧ್ಯದಲ್ಲಿ ಪತ್ಮಸ್ ದ್ವೀಪದಲ್ಲಿ ತನ್ನ ಕೊನೆಯ
ಎಲ್ಲರೂ ಮ್ಯಾಟ್ರೈಡ್ ಆಗಿ ಹೋಗ್ಬಿಟ್ಟಿದ್ದಾರೆ, ಒಬ್ಬನು ಮಾತ್ರ ಉಳಿದಿದ್ದಾರೆ. ಅದು ಬೇರೆ ಯಾರಲ್ಲ, ಅದು ಅಪೊಸ್ತಲನಾದಂಥ ಯೋಹಾನನು ಪಾತ್ಮಸ್ ದ್ವೀಪದಲ್ಲಿ ಇರಬೇಕಾದ್ರೆ ಒಂದು ದಿನ ಈ ಭಾನುವಾರದ ಕರ್ತನ ದಿನದ ಆರಾಧನೆಯಲ್ಲಿ ಆತನು ಆರಾಧಿಸ್ತಾ ಇರಬೇಕಾದ್ರೆ ಒಂದು ದೊಡ್ಡ ಗುಡುಗಿನಂತಿರುವ ಶಬ್ದವನ್ನು ನಾನು ಕೇಳಿದ್ದೇನೆ ಎಂಬುದಾಗಿ ನೋಡಬೇಕಾದ್ರೆ, ಹಿಂತಿರುಗಿ ನೋಡಬೇಕಾದ್ರೆ ಎಂಥ ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ನ್ಯಾಯಾಧಿಪತಿಯಾಗಿ, ರಕ್ಷಕನಾಗಿ ಅಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಯೇಸು ಸ್ವಾಮಿ ನಾವು ನ್ಯಾಯಾಧಿಪತಿಯಾಗಿ ನಾವು ನೋಡ್ತೀವಿ. ನ್ಯಾಯಾಧಿಪತಿಯಾಗಿ ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡವನಾಗಿ, ಆತನ ಬಾಯಿ ಮಾತುಗಳು ಗುಡುಗು ಸಿಡ್ಲುಗಳು ಉಪಾಧಿಯಲ್ಲಿರುವಂಥ ಹಾಗೆ, ಆತನ ಕಾಲು ತಾಮ್ರದ ಆಗಿದ್ದಂಥ ನ್ಯಾಯಾಧಿಪತಿಯಾಗಿ ರೋಷವುಳ್ಳ ಯೇಸು ಸ್ವಾಮಿಯನ್ನು ಆತನು ನೋಡ್ತಾ ಇದ್ದಾನೆ. ಕರ್ತನು ಆತನ ಸಂಗಡ ಮಾತನಾಡಬೇಕಾದ್ರೆ, ಎಫೆಸ ಸಭೆಗೆ ನೀನು ಬರೇ ಹೇಳಬೇಕಾದ್ರೆ, ಸಭೆ ಎಂಬುದಾಗಿ ಹೇಳಬೇಕಾದ್ರೆ 7 ಚಿನ್ನ ದೀಪಸ್ತಂಭಗಳ ಮಧ್ಯದಲ್ಲಿ ಸ್ವಾಮಿ ನಿಂತ್ಕೊಂಡಿದ್ದಾರೆ. 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆ 7 ಚಿನ್ನದ ದೀಪಸ್ತಂಭ 7 ಸಭೆಗಳಿಗೆ ಸೂಚನೆ ಆಗಿದೆ ಅಂತ ವಾಕ್ಯ ಹೇಳ್ತಿದೆ. ಆ 7 ನಕ್ಷತ್ರಗಳು ಆ ಸೇವಕರಾಗಿದ್ದಾರೆ ಎಂಬುದಾಗಿ ಎಚ್ಚರಿಸ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಯಾವ ಎಫೆಸ ಪಟ್ಟಣಕ್ಕೆ ಈ ಅಪೊಸ್ತಲನಾದಂಥ ಯೋಹಾನನ ಪಾಸ್ಟರ್ ಆಗಿದ್ನೋ, ನೀನು ಪಾಸ್ಟರ್ ಆಗಿದ್ದಂಥ ನಿನ್ನ ಚರ್ಚಿಗೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ. ಬಹಳ ಸಮಯ ತನಕ ಅದೇ ಎಫೆಸ ಚರ್ಚಿಗೆ ಈ ಅಪೊಸ್ತಲನಾದ ಯೋಹಾನನ ಪಾಸ್ಟರ್ ಆಗಿ ಸ್ವಲ್ಪ ಕಾಲ ಆ ಸಭೆಯನ್ನು ನಡೆಸಿದ. ನೀನು ಬಿಟ್ಟು ಬಂದು ನಿನ್ನನ್ನು ರೋಮನ್ ಅವರು ಹಿಂಸಿಸಲ್ಪಟ್ಟು ಈ ಪಾತ್ಮಸ್ ದ್ವೀಪದಲ್ಲಿ ನಿನಗೆ ಹಾಕಿದಾರೋ, ನೀನು ಬಿಟ್ಟು ಬಂದ ನಿನ್ನ ಸಭೆ ಕುರಿತಾಗಿ ನಾನು ಮಾತಾಡ್ತೀನಿ. ಈಗ ಚರ್ಚಿಗೆ ನಾನು ಮಾತಾಡ್ತಾ ಇದ್ದೇನೆ, ಇಡೀ ಸಭೆಗೆ ನಾನು ಮಾತಾಡ್ತಾ ಇದ್ದೇನೆ. ಯಾವ ಸಭೆ ಅದು? ಎಫೆಸ ಸಭೆ. ಜೋರಾಗಿ ಹೇಳ್ರಿ ಒಂದ್ಸರಿ. ಎಫೆಸ ಸಭೆಗೆ ನಾನು ಮಾತಾಡ್ತಾ ಇದ್ದೇನೆ. ಎಫೆಸ ಸಭೆಗೆ ದೇವ್ರು ಮಾತಾಡಬೇಕಾದ್ರೆ ದೇವ್ರು ಹೇಳ್ತಾರೆ, ಈ ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ನಾನು ನಿನ್ನ ಕಂಡುಕೊಂಡಿದ್ದೇನೆ, ನಿನಗೆ ಬಿಡುಗಡೆ ಮಾಡಿದ್ದೇನೆ, ನಿನಗೆ ಸ್ವಸ್ಥ ಮಾಡಿದ್ದೇನೆ. ಒಳ್ಳೆ ಡಾಕ್ಟ್ರಿಂಗ್ ಉಪದೇಶವನ್ನು ಕೊಟ್ಟಿರುವಂಥ ಸಭೆ. ಅಪೊಸ್ತಲನಾದ ಪೌಲನು ಅಲ್ಲಿ ಸೇವೆಯನ್ನು ಮಾಡಿದ್ದಾನೆ. ಅಪೊಸ್ತಲನಾದ ಪೌಲನು ಕೂಡ ಆ ಸಭೆಗೆ ಲೆಟರ್ ಬರೆದಿದ್ದಾನೆ. ಯಾವ ಲೆಟರ್ ಅದು? ಎಫೆಸದವರಿಗೆ ಬರೆದ ಪತ್ರಿಕೆ. ಅದರಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ನೀವು ಕೈಗೊಂಡು ನಡೆದಿದ್ದೀರೋ ಇಲ್ಲೋ, ಈಗ ದೇವ್ರು ಮಾತನಾಡ್ತಾ ಇದ್ದಾರೆ ಅದೇ ಸಭೆಗೆ. ನೋಡ್ರಿ ಇಲ್ಲಿ, ಆರಿಸಲ್ಪಟ್ಟ ಸಭೆ, ಸ್ಥಾಪಿಸಲ್ಪಟ್ಟ ಸಭೆ, ಬೋಧಿಸಲ್ಪಟ್ಟ ಸಭೆ. ಎಂಥ ಸಭೆ ಅಂತೆ? ಎಫೆಸ 4, 11, 12, 13 ಹೇಳ್ತಿದೆ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಕೆಲವರನ್ನು ಉಪದೇಶಕರನ್ನಾಗಿ ಸಭೆಯಲ್ಲಿಟ್ಟಿದ್ದಾನೆ. ಕಾರಣ ಏನು? ಆತನ ದೇಹದ ಅಭಿವೃದ್ಧಿಗೋಸ್ಕರವೂ, ಕ್ರಿಸ್ತನ ದೇಹಕ್ಕೋಸ್ಕರ, ಆತನ ಸೇವೆಗೋಸ್ಕರ ಇಟ್ಟಿದ್ದ. ಇಂಥ ಅಪೊಸ್ತಲರ ಉಪದೇಶವನ್ನು ಕೇಳಿ ಆ ಉಪದೇಶದಲ್ಲಿ ನಿಂತು ಬೆಳೆದಂಥ ಜನರಿಗೆ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಸ್ವಾಮಿ ಎಫೆಸ ಸಭೆಗೆ ಈಗ ಮಾತಾಡ್ತಾ ಇದ್ದಾರೆ. ಉಪದೇಶದಲ್ಲಿ ನಿಂತ ಸಭೆಗೆ ದೇವ್ರು ಮಾತನಾಡ್ತಾ ಇದ್ದಾರೆ. ಹಲೋ, ಕೇಳಿಸ್ಕೊಳ್ರಿ. ಸಮರ್ಪಣೆ ಉಳ್ಳ ಸಭೆಗೆ ದೇವ್ರು ಮಾತನಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ರಿ. ದೇವರ ವಾಕ್ಯದ ಪ್ರಕಟಣೆಯನ್ನು ಹೊಂದಿರುವಂಥ ಚರ್ಚ್ಗೆ ದೇವರು ಮಾತನಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ರಿ. ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಕಾರ್ಯಗಳು, ಅದ್ಭುತವಾದಂಥ ಆರಾಧನೆ, ಅದ್ಭುತವಾದ ವಾಕ್ಯ ಸಂದೇಶ, ಅದ್ಭುತವಾದಂಥ ಸೇವೆ ಮಾಡುವಂಥ ಸಭೆಗೆ ದೇವರು ಮಾತನಾಡ್ತಿದ್ದಾರೆ. ಚರ್ಚಿಗೆ ಮಾತಾಡ್ತಾ ಇದ್ದಾರೆ. ಪಾಸಿಟಿವ್ ಮಾತಾಡ್ತಾ ಇದ್ದಾರೆ, ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ರಿ, ಹೆಂಗೆ? ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ನಕಾರಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ. ತಪ್ಪನ್ನು ಎತ್ತಿ ತೋರಿಸಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ? 4ನೇ ವಾಕ್ಯ ಎಲ್ಲರೂ ಹೇಳ್ರಿ. ಆದರೆ ಅಂತ ಬರಬೇಕು. ನಾನು ಏನು ಹೇಳ್ತೀನಿ ಯಾವಾಗಲೂ 3 ಸರಿ ಹೇಳ್ಬೇಕು. ಹೇಳ್ರಿ, ಕಮಾನ್. ಆದರೆ ವಾಕ್ಯ ಹೇಳ್ತಿದೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಎಲ್ಲರೂ ಇಲ್ಲಿದ್ದೀರಾ? ಇಲ್ಲಿರೋರು ಹೇಳ್ತಾರೆ ಆಮೇನ್. ಇವಾಗ ರೈಟ್ ನೋ ದಿಸ್ ಚರ್ಚ್ ಬಿಲಾಂಗ್ಸ್ ಟು ಎಫೆಸ ಚರ್ಚ್ ಅಂತ ಹಿಡ್ಕೊಳ್ಳೋಣ. ಎಫೆಸ ಚರ್ಚಿಂದ ಇದು ಬ್ರಾಂಚ್ ಚರ್ಚ್ ಅಂತ ಹಿಡ್ಕೊಳ್ಳೋಣ. ಅಲ್ಲಿ ಮಾತಾಡ್ದಂಥ ಅದೇ ಸ್ವಾಮಿ ಇವತ್ತಿಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಆಮೇನ್. ಇವತ್ತಿಲ್ಲಿ ಸ್ವಾಮಿ ನಿಂತ್ಕೊಂಡು ನಿಮ್ಮನ್ನೆಲ್ಲರನ್ನೂ ನೋಡ್ತಾ ಇದ್ದಾರೆ. ಇವತ್ತು ನಾನು ಇಲ್ಲಿ ಸೈಡಿಗೆ ನಿಂತ್ಕೊಂಡಿದ್ದೀನಿ, ಸ್ವಾಮಿ ಇಲ್ಲಿ ನಿಂತ್ಕೊಂಡಿದ್ದಾರೆ, ಆತ್ಮವಾಗಿ ಇಲ್ಲಿದ್ದಾರೆ. ಕರೆಕ್ಟ್. ಈಗ ನಾನು ಯೋಹಾನನ ಸ್ಥಾನದಲ್ಲಿ ನಾನು ನಿಂತ್ಕೊಂಡಿರ್ತೀನಿ. ಈಗ ಇದರಲ್ಲಿ ಯೋಹಾನ್ ಇದ್ದಾನಲ್ಲ, ಅಪೊಸ್ತಲನಾದ ಯೋಹಾನ ಸ್ಥಾನ. ಇವತ್ತು ದೇವರು ಹೇಳ್ತಾ ಇದ್ದಾರೆ,
ನನ್ನ ಮೇಲೆ ಕೈ ಯಾಕೆ ಹೇಳ್ಬೋದು? ರವಿ ಸರ್, ಈ FSS ಚರ್ಚೆ ಏನೈತಲ್ಲ, ಹಿಂಗೆ ಹೇಳ್ಬೋದಲ್ಲ ಪ್ರೀತಿಯಿಂದ. ಅವರೆಲ್ಲರೂ ನಾನು ತಪ್ಪೋರಿಸ್ಲ ಎಲ್ಲರ ಮೇಲೆ. ಅವ್ರಿಗಿರುವಂಥ ಮೊದಲಿತ್ತಲ್ಲ ರಕ್ಷಣೆ ಹೊಂದಿದಾಗ, ಸ್ವಾಮಿನ ನಂಬದಾಗಿದ್ದಂಥ ಪ್ರೀತಿ, ರಕ್ಷಣೆ ಹೊಂದಿದಂಥ ಮೊದಲೇ ಇದ್ದ ಪ್ರೀತಿ, ಆವಾಗ ಅವ್ರು ಮಾಡ್ತಾಯಿದ್ದ ಪ್ರಾರ್ಥನೆ, ಅವಾಗ ಓದ್ತಾ ಇದ್ದಂಥ ಬೈಬಲ್, ಅವಾಗ ಓದ್ತಿದ್ದಂಥ ದೇವ್ರ ವಾಕ್ಯ, ಅವ್ರಿಗೆ ಓದ್ತಾ ಇರುವಂಥ ಪ್ರಕಟಣೆ, ಅವಾಗ ನನ್ನ ಸಾಂಗ್ಗಳು ಹೆಂಗೆ ಕೇಳ್ತಾಯಿದ್ರು, ಅವಾಗ ಕ್ಯಾಸೆಟ್ಗಳು ಇದ್ವು. ಆ ಕ್ಯಾಸೆಟ್ನಲ್ಲಿ ಎಷ್ಟು 8 ಸಾಂಗ್ ಏನೋ, ಇತ್ಲಾಗ 8, ಅತ್ಲಾಗ ಒಂದು 8, ಬೇಡ ಇತ್ಲಾಗ ಒಂದು 9, ಅತ್ಲಾಗ ಒಂದು 9 ಸಾಂಗ್ ಇರ್ತದೆ, ಬೇಡ 5 ಸಾಂಗ್, ಒಂದು 10 ಸಾಂಗ್ ಇರ್ತಿದ್ವು. ತಿರ್ಗಾ ಮುರ್ಗ ಅವನೇ ಹಾಕಿ ಕೇಳೋದು. ಕರೆಕ್ಟಲ್ಲ? ಹೆಂಗೆ ಕೇಳ್ತಾಯಿದ್ರು ಅಂದರೆ ಬಾಯಟ್ ಮಾಡಿಬಿಡ್ತಿದ್ರು. 2-3 ಸತಿ ಕೇಳಿಬಿಟ್ರೆ ಇಡೀ ಕ್ಯಾಸೆಟೇ ನಮ್ಮ ಬಾಯಲ್ಲಿರೋದು. ಅವಾಗ ಎಲ್ಲ ಸಾಂಗು ನಮ್ಮ ಬಾಯಲ್ಲಿರೋದು. ಅವಾಗ ಕ್ಯಾಸೆಟ್ ಹೋಯ್ತು, CD ಬಂತು. ಅವಾಗಲೂ ಕೂಡ CD ಖರೀದಿ ಮಾಡ್ಕೊಂಡು ಒಂದು CD ಹಾಕಿದಾರಲ್ಲ, ಒಂದಿಷ್ಟು ಸಾಂಗ್ ಬರ್ತಾಯಿದ್ವು. ಆಮೇಲೆ ಅದರೊಳಗೆ MP3 CDಗಳು ಬಂದವು, ಆಮೇಲೆ DVDಗಳು ಬಂದವು, ಆಮೇಲೆ ಪೆನ್ ಡ್ರೈವ್ ಬಂತು, ಆಮೇಲೆ ಮೆಮೊರಿ ಕಾರ್ಡ್ ಬಂತು. ಈಗೆಲ್ಲ ಹೋಯ್ತು, ಯೂಟ್ಯೂಬ್ ಬಂತು. ಯೂಟ್ಯೂಬ್ನಲ್ಲಿ ಒಂದು ಸಾಂಗ್ ನೋಡ್ತಿದ್ದಂಗೆ ಇನ್ನೊಂದು ಏನೋ ಬಂತ, ಅದನ್ನು ಸರಿಸ್ಬಿಟ್ಟು ಇನ್ನೊಂದು. ಯೂಟ್ಯೂಬ್ನಲ್ಲಿ ಒಳ್ಳೆ ಸಾಂಗ್ ನೋಡ್ತಾ ಇದ್ದೀರಾ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಹಂಗಂದಿದ ತಕ್ಷಣ ಯಾರೋ ಒಂದು ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬರ್ತಾಯಿದೆ, ಹಾಯ್ ಅಂತಂದೇಳಿ ಅಂತ. ಇದನ್ನು ಸರಿಸ್ಬಿಟ್ಟೆ, ಹಾಯ್, ನಾನು ಹಾಯ್, ಹೌ ಆರ್ ಯು, ವೇರ್ ಆರ್ ಯು. ಫೇಸ್ಬುಕ್ಕಲ್ಲಿ ಏನೋ ಬಂತು, ಟಕ್ ಅಂತಂದ್ರೆ ಅದು ಅಲ್ಲಿ ಬಿಟ್ಟು ಅಲ್ಲ. ಇವರು ಮೊದಲೇ ಇದ್ದ ಪ್ರೀತಿ ಬಿಟ್ಟುಬಿಟ್ಟಿದ್ದೆ ಅಂತಂದೇಳಿ ನಾನು ಈ ಸಭೆ ಮೇಲೆ ತಪ್ಪು ಹೊರಿಸಿದ್ರೆ, ಹಲೋ, ದೇವರೇ ನಮ್ಮ ಮೇಲೆ ತಪ್ಪು ಹೊರಿಸಿದ್ರೆ ನಮ್ಮನ್ನು ಕ್ಷಮಿಸೋರು ಯಾರು? ಸೀರಿಯಸ್ ಆಗಿ ಮಾತಾಡ್ತಿದ್ದೇನೆ. ಸ್ವಾಮಿ ಇವತ್ತು ನಮ್ಮ ಮೇಲೆ ತಪ್ಪು ಹೊರಿಸಿದ್ರೆ ನಮ್ಮನ್ನು ಕ್ಷಮಿಸೋರು ಯಾರು? ವಾಕ್ಯ ಭಾಳ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ತಾ ಇದೆ, ನಿನ್ನ ಮೇಲೆ ನಾನು ತಪ್ಪು ಹೊರಿಸ್ಬೇಕಾಗ್ತದೆ. ನಾನೊಂದು ಮಾತಾಡ್ತೀನಿ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಳ್ರಿ. ನಮ್ಮ ಮನೇಲಿ ಲವ್ ಬರ್ಡ್ಸಿಂದು ಕೇಜ್ ಇದೆ. ಇತ್ತೀಚೆಗೆ ಅದನ್ನು ಒಂದು ಈ ಏನು ಹೇಳ್ತಾರೆ ಅದಕ್ಕೆ, ಹದ್ದು, ಇನ್ನೊಂದು ಗಿಡಗ, ಫಾಲ್ಕನ್, ಒಂದು ಫಾಲ್ಕನ್ ಬಂದು ಆ ಕೇಜ್ ಮೇಲೆ ಕುತ್ಕೊಂಡು ಆ ಮರಿನ ಹಿಡಿಲಿಕ್ಕೆ ನೋಡ್ತಾ ಐತಿ. 2-3 ಸತಿ ಓಡಿಸಿದ್ದೀನಿ ನಾನು ಅದಕ್ಕೆ. ರೈಟ್, ನಾನು ಅಂದ್ಕೊಂಡೆ ಅದನ್ನು ಚಾಟ್ರವಿಲ್ ತಂದು ಓಡ್ದು ಅದನ್ನು ಸಾಯಿಸ್ಬಿಡ್ತೀನಿ ನಾನು ಅಂತಂದೇಳಿ. ರೋಷನ್ ಹೇಳ್ತಾನೆ, ಪಾಪ ಅದನ್ನು ಸಾಯಿಸ್ಬೇಡ ಪಾಪ, ಅದು ಪಾಪ ಅಲ್ಲ, ಅವ್ನು ಕೆಲಸ ಮಾಡೋಣ, ಅದು ಬಂದರೆ ಹಿಡ್ಕೋ ಅದನ್ನು, ಇನ್ನೊಂದು ಕೇಸ್ ತಂದು ಅದಕ್ಕೂ ಊಟ ಕೊಡೋಣ ನಾವು. ಅವನಿಗೇನಿದೆ, ನನ್ನ ಮಗನಿಗೇನಿದೆ, ಅದ್ರ ಮೇಲೆ ಕರುಣೆ ಇದೆ, ನನಗೆ ಅದ್ರ ಮೇಲೆ ಏನಿದೆ, ನ್ಯಾಯ ತೀರ್ಪಿದೆ. ನನ್ನ ಪಕ್ಷಿನ ಬಂದು ತಿಂದು ಹೋಗ್ಬಿಡ್ತಾನಲ್ಲ. ಹೌದು, ನಾನು ಜಸ್ಟ್ ಥಿಂಕ್ ಮಾಡ್ತಿದ್ದೆ, ಒಂದು ವೇಳೆ ನಾನೇ ಲವ್ ಬರ್ಡ್ಸ್ ಒಳಗೆ ಕೂತ್ಕೊಂಡು ಇದು ಬಂದು ಹಿಡ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ನನ್ನು, ನೋಡ್ರಿ, ನಾವು ಯಾವುದೋ ಪಕ್ಷಿಗಳಾಗಿ ಹುಟ್ಟಲಿಲ್ಲ, ಯಾವುದೋ ಪ್ರಾಣಿಗಳಾಗಿ ಹುಟ್ಟಲಿಲ್ಲ. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಮನುಷ್ಯರನ್ನಾಗಿ ಹುಟ್ಟಿದ್ದಾನೆ. ದೇವರು ನಮಗೆ ತೋರಿಸಿದ ಮೊದಲನೇ ಪ್ರೀತಿ ಇದು. ಪ್ರೈಸ್ ದಿ ಲಾರ್ಡ್. ಫಸ್ಟು ದೇವ್ರು ನಮ್ಮನ್ನು ಆರೋಗ್ಯಪೂರ್ಣ ಮನುಷ್ಯರನ್ನಾಗಿ ದೇವ್ರು ನಮ್ಮನ್ನು ಉಂಟು ಮಾಡಿದೆ. ಜ್ಞಾನ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ, ಹಣ ಕೊಟ್ಟಿದ್ದಾನೆ, ಸಂಪಾದನೆ ಕೊಟ್ಟಿದ್ದಾನೆ, ಮನುಷ್ಯರ ಪ್ರೀತಿ ಕೊಟ್ಟಿದ್ದಾನೆ, ಸಂಬಂಧ ಪ್ರೀತಿಗಳನ್ನು ಕೊಟ್ಟಿದ್ದಾನೆ. ಫಸ್ಟು ದೇವ್ರು ನಮ್ಮನ್ನು ಎಲ್ಲಿ ಪ್ರೀತಿಸಿದ ಗೊತ್ತಾ? ನಮ್ಮ ತಾಯಿ ಗರ್ಭದಲ್ಲಿ ಸಣ್ಣ ಪಿಂಡವಾಗಿ ನಾವು ಇರಬೇಕಾದ್ರೇ ಅವತ್ತೇ ದೇವ್ರು ನಮ್ಮನ್ನು ಪ್ರೀತಿಸಿದ್ದಾನೆ ರೀ. ಆಮೇನ್. ಎಲ್ಲ ಅಂಗಾಂಗಗಳು ಪರಿಪೂರ್ಣವಾಗಿ ಬೆಳೆದು ಸುಂದರವಾಗಿ ಬೆಳೆದು ಇವತ್ತು ನಾವು ಈ ಭೂಲೋಕಕ್ಕೆ ಜನ್ಮ ತಾಳಿದ ಆ ಮೊದಲನೇ ಉಸಿರು ತಗೊಂಡ್ವಲ್ಲ, ಒಂದ್ಸರಿ ತೊಗೊಂಡ್ರೆ ಉಸಿರು ಜೋರಾಗಿ, ಆ ಮೊದಲನೇ ಉಸಿರು ನೀವೇನು ತೊಗೊಂಡ್ರಲ್ಲ, ಆವಾಗಲೂ ದೇವ್ರು ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಅಲ್ಲಿಂದ ಹಿಡಿದು ನಿಮಗೆ ಹಾಲು, ತಾಯಿ ಎದೆ ಹಾಲು ಕುಡಿಯೋದ್ರಿಂದ ಹಿಡಿದು, ಗಂಜಿ ಕುಡಿಯೋದ್ರಿಂದ ಹಿಡಿದು, ಇಡ್ಲಿ ತಿನ್ನೋದ್ರಿಂದ ಹಿಡಿದು, ಅನ್ನ ತಿನ್ನೋದ್ರಿಂದ ಹಿಡಿದು, ಎಲ್ಲ ಹಣ್ಣುಗಳು ತಿನ್ನೋದ್ರಿಂದ ಹಿಡಿದು, ತರಕಾರಿಗಳು ತಿನ್ನೋದ್ರಿಂದ ಹಿಡಿದು, ಮಾಂಸ ತಿನ್ನೋದ್ರಿಂದ ಹಿಡಿದು ನಮ್ಮನ್ನು ಬೆಳೆದು ದೊಡ್ಡವರನ್ನಾಗಿ ಮಾಡಿದು, ಶಾಲೆಗೆ ಕಳಿಸಿ ದೇವ್ರು ಎಲ್ಲ ಪ್ರತಿ ಸ್ಟೇಜದಲ್ಲಿ ದೇವ್ರು ನಮ್ಮನ್ನು ಹೊತ್ತು ತಂದೆಯೋಪಾದಲ್ಲಿ ಹೊತ್ತು ಸಾಕಿ ನಮ್ಮನ್ನು ದೊಡ್ಡವ್ರು ಮಾಡಿ ದೇವ್ರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಆಶೀರ್ವಾದ ಯಾವುದಂದರೆ ಈ ಸಭೆ. ಆಮೇಲೆ ಹೇಳ್ರಿ, ದೇವ್ರು ನಮಗೆ ಚರ್ಚನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ.
ದೇವರ ಮಕ್ಕಳಾಗಿ ನಾವು ಒಟ್ಟಾಗಿ ಸೇರಿ ಆತನ ನಾಮವನ್ನು ಘನಪಡಿಸಲು, ಸ್ತುತಿಸಲು, ಕೊಂಡಾಡಲು, ಆರಾಧಿಸಲು, ಆತನ ಪವಿತ್ರವಾದಂಥ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಅದನ್ನು ಕೈಗೊಂಡು ನಡೆಯುವ ಸಮರ್ಪಣೆಯ ಹೃದಯವನ್ನು ಕೊಟ್ಟು, ದೇವರು ಅಭಿಷೇಕವನ್ನು ಕೊಟ್ಟು, ವಾಕ್ಯದ ಪ್ರಕಟಣೆ ಕೊಟ್ಟು, ಪಾಸ್ಟರ್ ಕೊಟ್ಟು, ಸಭೆ ಕೊಟ್ಟು, ಪವಿತ್ರಾತ್ಮನ ಕೊಟ್ಟು, ವರ ಕೊಟ್ಟು, ಎಲ್ಲವನ್ನು ಕೊಟ್ಟು ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ರೀ. ಈ ಸಭೆಯನ್ನು ದೇವರು ತನ್ನ ಸ್ವಂತ ರಕ್ತವನ್ನು ಸುರಿಸಿ ಸಭೆಯನ್ನು ಕೊಂಡುಕೊಂಡಿದ್ದಾನೆ. ಆಮೇನ್. ಕೊಂಡುಕೊಂಡಂಥ ಸಭೆಗೆ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ, ನಿನ್ನ ಮೇಲೆ ನಾನು ತಪ್ಪು ಹೊರಿಸ್ತೇನೆ ಎಂಬುದಾಗಿ. ಹೌ ಡೇಂಜರ್. ದೇವ್ರು ಮಾತಾಡ್ತಾ ಇದ್ದಾರೆ, ನಿನ್ನ ಮೇಲೆ ನಾನು ತಪ್ಪನ್ನು ಹೊರಿಸ್ತಾ ಇದ್ದೇನೆ ಎಂಬುದಾಗಿ. ಪೆದ್ದಿನ ನೆನ್ಪು ಮಾಡ್ಕೊಳ್ರಿ. ಇವಾಗ ರಾಜ, ನಿನಗೊಂದು ತಪ್ಪು ಹೊರಿಸ್ತೇನೆ ನಿನ್ನ ಮೇಲೆ. ಇವತ್ತು ಈ ಕೆಲಸ ನೀನು ಮಾಡದೇ ಇದ್ದರೆ ಇವತ್ತು ರಾತ್ರಿ ನಿನಗೆ ಏನಿಲ್ಲ ಮೊಮ್ಮು ಇಲ್ಲ ನಿನಗೆ. ಹೇಳ್ರಿ, ಏನಿಲ್ಲ. रात होने तक एक काम नहीं किया तो क्या नहीं मिलेगा? खाना नहीं, पीना नहीं. खाना बंद, पीना बंद. जब एक काम पूरा होगा तब भी आपको क्या मिलेगा? खाना मिलेगा. ಇಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾರೆ, ನೀನು ಮೊದಲು ಮಾಡ್ತಿದ್ದಂಥ ಕೃತ್ಯಗಳನ್ನು ಮಾಡು. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ. ಏನಂತ ಹೇಳ್ತಿದೆ? ನೀನು ಏನಂತ, ಅದು 5ನೇ ವಾಕ್ಯ ಏನು ಹೇಳ್ತಿದೆ? ಫಸ್ಟ್ ಹೇಳ್ತೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿಗೆ ತಂದುಕೋ. ದೇವ್ರ ವಾಕ್ಯ ಹೇಳ್ತಿದೆ, ಪ್ರತಿಷ್ಠಿಸಲ್ಪಟ್ಟ ಸಭೆಗೆ ದೇವ್ರು ಮಾತಾಡ್ತಾ ಇದೆ, ನೀನು ಬಿದ್ದಿದೆಯಾ ಎಂಬುದು ಹಾಕಿ. ಯಾಕೆ ದೇವ್ರು ತಪ್ಪು ಹೊರಿಸ್ತಾ ಇದ್ದಾರೆ ಅಂದರೆ, ಯು ಆಲ್ರೆಡಿ ಫೆಲ್ ಡೌನ್, ಯು ಕ್ರ್ಯಾಕಿಂಗ್ ಇನ್ಸೈಡ್, ಆಲ್ರೆಡಿ ಕ್ರ್ಯಾಕ್ಡ್. ಒಳಗಡೆ ನೀನು ಏನಾಗಿದೆಯಾ? ಕ್ರ್ಯಾಕ್ ಹೋಗಿದೆಯಾ. ನಮ್ಮ ರೋಷನಿಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತೀನಿ, ಅಲ್ಲೊಂದು ಮರ ಬಿದ್ದಿದೆ, ಅದು ಹಚ್ಚ ಹಸಿರಾಗಿದೆ, ತುಂಬ ನಾನು ಹೇಳಿದೆ, ಇಷ್ಟು ಚೆನ್ನಾಗಿರೋ ಮರ ಯಾಕಿದೆ ಬಿದ್ದೋಗ್ಬಿಡ್ತಲ್ಲ ಅಂತಂದು ಹೇಳಂತ. ಆ ಲೈನಲ್ಲಿ ಆ ಹೂವಿನ ಗಿಡಗಳೆಲ್ಲ ಇದಾವಲ್ಲ, ಅಲ್ಲೊಂದು ಮರ ಬಿದ್ದೈತೆ. ಅಲ್ಲಿ ನೋಡಿದರೆ ನಾನು ಒಂದು ಸತಿ ಗಾಡಿ ನಿಲ್ಲಿಸಿ ನೋಡಿದೆ, ನಾನು ಹತ್ರ ಹೋಗಿ. ಹೊರಗಡೆ ತುಂಬ ಚೆನ್ನಾಗಿದೆ, ಆ ಒಳಗಡೆ ಐತಲ್ಲ ಫುಲ್ ಟೊಳ್ಳಾಗಿ ಎಲ್ಲ ಗೆದ್ಲು ಹುಳ ಎಲ್ಲ ಹಿಡಿದು ಏನಿಲ್ಲ, ಅದಕ್ಕೆ ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ. ಒಂದು ಸಣ್ಣ ಗಾಳಿ ಬಂದಿದೆ, ಮೊನ್ನೆ ಲಟ್ ಅಂತ ಮುರಿದು ಬಿದ್ದಿದೆ. ಇವತ್ತು ನಾವು ಹಂಗೆ ಇದ್ದೇವ್ರಿ. ಹೊರಗಡೆ ತುಂಬ ಚಂದವಾಗಿ ನಾವು ಕಾಣಿಸ್ತೇವೆ, ಬಹಳ ನೀತಿವಂತರು, ಭಕ್ತಿವಂತರು ಎಂಬುದಾಗಿ ಹೊರಗಡೆಯಿಂದ ನಾವು ತೋರಿಸ್ತೀವಿ. ಬಟ್ ಇನ್ಸೈಡ್ ಒಳಗಡೆ, ಆತ್ಮದಲ್ಲಿ, ಶರೀರದಲ್ಲಿ, ಕಣ್ಣಿನಲ್ಲಿ, ಮಾತಿನಲ್ಲಿ, ಆಲೋಚನೆಯಲ್ಲಿ ಒಳಗಡೆ ನಾವು ಕ್ರ್ಯಾಕ್ ಆಗಿದ್ದೀವಿ ರೀ. ಒಂದು ನ್ಯಾಯ ತೀರ್ಪನ್ನು ಗಾಳಿ ಬಂದರೆ ಮುರಿದು ಬೀಳ್ತದೆ. ದೇವ್ರು ಯಾಕೆ ಸಭೆಗೆ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ ಅಂದರೆ, ನೀನು ಬಿದ್ದಿದ್ದೀಯಾ. ಹೇಳ್ಬೋದು, ನಾನು ಚೆನ್ನಾಗಿದ್ದೇನೆ ನಾನು ಅಂತಂದೇಳಿ. ಅಪೊಸ್ತಲರ ಬೋಧನೆಯಲ್ಲಿ ನಿಂತಿರುವ ಸಭೆಯಲ್ಲಿ ನಾನಿದ್ದೀನಿ, ಕ್ರಿಸ್ತನ ರಕ್ತದಿಂದ ಸಂಪಾದಿಸಿಕೊಂಡ್ಪಟ್ಟ ಸಭೆಯಲ್ಲಿ ನಾನಿದ್ದೇನೆ, ಪವಿತ್ರಾತ್ಮನ ಅಭಿಷೇಕ ಹೊಂದಿದಂಥ ಸಭೆಯಲ್ಲಿ ನಾನಿದ್ದೇನೆ. ಎಸ್, ಎವ್ರಿಥಿಂಗ್ ಈಸ್ ರೈಟ್. ಬಟ್ ವಾಟ್ ಅಬೌಟ್ ಯುವರ್ ಇನ್ಸೈಡ್? ನಿನ್ನ ಒಳಗಡೆ ಇರುವಂಥ ವಿಷಯ ಏನಾಗಿದೆ? ಇನ್ನೂ ಸಿಟ್ಟಿದೆ, ಇನ್ನೂ ಸಿಟ್ಟು ಆರೋಗಿಲ್ಲ, ಇನ್ನೂ ಕಕ್ಷಭೇದ ಇದೆ, ಇನ್ನೂ ಮತ್ಸರ ಇದೆ, ಇನ್ನೂ ತಾತ್ಸಾರ ಇದೆ, ಇನ್ನೂ ನೆಗೆಟಿವ್ ಥಿಂಗ್ಸ್ಗಳಿದೆ, ಇನ್ನೂ ಸಿನ್ಫುಲ್ ನೇಚರ್ ಒಳಗಡೆ ಇದೆ. ಪೌಲನು ಬರೀತಾನೆ 2 Corinthians chapter 5:17 ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನೋ, ಇನ್ನೂ ಪೂರ್ವಸ್ಥಿತಿ ಹೋಗಿಲ್ಲ, ಇನ್ನೂ ಸ್ವಲ್ಪ ಹಿಡ್ಕೊಂಡು ಬಂದಿದ್ದೀವಿ ನಾವು. ಇನ್ನೂ ಒಳಗಡೆ ಇದೆ ಪೂರ್ವಸ್ಥಿತಿಗಳು. ನಾನು ಕಂಪ್ಲೀಟ್ ಸಾಯ್ದೇ ಇದ್ದರೆ ದೇವರಾಜ ಕಾಣೋದಿಲ್ಲ ರೀ. ನಾನು ಕಂಪ್ಲೀಟ್ ಸಾಯ್ಬೇಕು. ನಾನು ಒಳಗಡೆ ಕಂಪ್ಲೀಟ್ ನಾನು ಹೀಲ್ ಆಗಬೇಕು, ಸ್ವಸ್ಥನಾಗಬೇಕು. ನಾನು ಒಳಗಡೆ ನಾನು ಇನ್ಸೈಡ್ ಕಂಪ್ಲೀಟ್ ನ್ಯೂ ಮ್ಯಾನ್ ಆಗಬೇಕು. ನಾನು ಹೊಸ ಮನುಷ್ಯನಾಗಬೇಕು. ನಾನು ಯಾವ ಉದ್ದೇಶ ಹಿಡ್ಕೊಂಡು ನಾನು ಸಭೆಗೆ ಬರ್ತಾ ಇದ್ದೀನೋ, ಯಾವ ದೇವರ ರಾಜ್ಯದ ಕುರಿತಾಗಿರುವ ವಾಗ್ದಾನ ಮಾಡಲ್ಪಡ್ತೋ ಆ ವಾಗ್ದಾನದ ದೇಶಕ್ಕೆ ಸೇರಲಿಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು ನೀತಿವಂತಿಕೆ, ಪರಿಶುದ್ಧತೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ನೀತಿವಂತನು ಇನ್ನೂ ನೀತಿವಂತನಾಗಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ. ಈಗೋ ನಾನು ಬೇಗನೆ ನಾನು ಬರುತ್ತೇನೆ, ಪ್ರತಿಯೊಬ್ಬೊಬ್ಬನ ಅವನವನ ಕೃತ್ಯಕ್ಕೆ ತಕ್ಕ ಫಲವು ನನ್ನ ಕೈಯಲ್ಲಿದೆ. ದೇವರು ತಕ್ಕಡೆಯನ್ನು ಹಿಡ್ಕೊಂಡಿದ್ದಾನೆ ರೀ, ತಕ್ಕಡೆಯನ್ನು ಹಿಡ್ಕೊಂಡಿದ್ದಾನೆ. ವೆರಿ ಸಿಂಪಲ್. ಇಲ್ಲೊಂದು ತಕ್ಕಡೆ ಇದೆ ಅಂತ ತಿಳ್ಕೊಡ್ರಿ, ಜಸ್ಟ್ ಥಿಂಕ್ ಮಾಡಿ. ಒಂದು ತಕ್ಕಡೆ ಇದೆ, ಆ ಕಡೆ ಈ ಕಡೆ ತಕ್ಕಡೆ ಇದೆ. ಇದು ನೀತಿ, ಇದು ಪಾಪ. ನೀವು ಪಾಪ ಮಾಡಬೇಕಾದ್ರೆ ಯಾವುದು ಜಾಸ್ತಿ ಆಗ್ತದೆ? ಯಾವುದು ಕೆಳಗೆ ಹೋಗ್ತಿದೆ, ಯಾವ್ದು ಮೇಲೆ ಬರ್ತದೆ? ನೀತಿ ಕೆಳಗೆ ಹೋಗ್ತಿದೆ, ಪಾಪ ಮೇಲೆ ಬರ್ತದೆ. ಆಮೇಲೆ
ನೀತಿ ಜಾಸ್ತಿ ಮಾಡಬೇಕಾದ್ರೆ ಅದಕ್ಕೆ ಹೇಳ್ತಿದೆ, ಆ ನೀತಿ ಪಾಪ ಕಂಪ್ಲೀಟಾಗಿ ದೇವರೇ ಏನು ಮಾಡಿದ್ದಾರೆ, ತನ್ನ ರಕ್ತದಿಂದ ಅದನ್ನು ವಾಶ್ಔಟ್ ಮಾಡಿ ಕಂಪ್ಲೀಟಾಗಿ ಅದನ್ನು ತೆಗೆದುಹಾಕಿ ಅಲ್ಲಿನೂ ಕೂಡ ಪರಿಶುದ್ಧತೆಯಿಂದ ದೇವರು ತುಂಬಿದ್ದಾರೆ. ಇನ್ಸೈಡ್ ಒಳಗಡೆ ನಾವು ನೀತಿಯಾಗಿಯೂ ಪರಿಶುದ್ಧತೆಯಲ್ಲಿ ನಾವು ತುಂಬಿಸಲ್ಪಡಬೇಕು. ದೇವರ ಸಭೆಗೆ ನೋಡಿ ಹೇಳ್ತಾ ಇದ್ದಾರೆ, ಹಲೋ ಸರ್, ಬಿದ್ದೋಗಿದೆಯಾ ನೀನು? ನೀವೆಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಾ, ಇವತ್ತು ಇಷ್ಟು ಜನ ನನ್ನನ್ನು ನೋಡ್ತಾ ಇದ್ದೀರಾ, ನಾನು ನಿಂತಿದ್ದೇನೆ. ಬಟ್ ಒಂದು ವೇಳೆ ದೇವರು ಬಂದು ನನಗೆ ಹೇಳಿದರೆ, ನೀವೆಲ್ಲ ನಾನು ಹೊರಗಿನ ತೋರಿಕೆ ನೋಡ್ತಾ ಇದ್ದೀರಾ ಅಷ್ಟೇ, ಬಟ್ ಇಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡಿದ್ದೆ, ರವಿ ನೀನು ಎಲ್ಲಿ ಬಿದ್ದಿದ್ದೀಯ ನನಗೆ ಗೊತ್ತು, ನಿನ್ನ ಮೇಲೆ ನಾನು ತಪ್ಪು ಹೊರಿಸ್ತೇನೆ ಎಂದಾಗ ಹೇಳಿದ್ರೆ ನಾನು ಒಪ್ಕೊಳ್ಳೇಬೇಕು. ನಾನು ಒಪ್ಕೊಳ್ಳೇಬೇಕು. ಇಲ್ಲ ಸ್ವಾಮಿ ಸುಳ್ಳು ಹೇಳ್ತೀನಿ ಅಂತ ದೇವ್ರಿಗೆ ಸುಳ್ಳುಗಾರನಾಗ ಅಂಥವ್ರೇ ನಾವೇನು ಕಡಿಮೆಯವರಲ್ಲ. ದೇವ್ರು ಬಂದು ಹೇಳಬೇಕಾದ್ರೆ ನಾವು ಒಪ್ಕೊಳ್ಳೇಬೇಕಾಗ್ತಿದೆ. ಎಸ್ ಲಾರ್ಡ್, ಐ ಕ್ರಾಕೆಡ್ ಇನ್ಸೈಡ್, ಐ ಫೆಲ್ ಡೌನ್ ಇನ್ಸೈಡ್, ಎಸ್ ಐ ಆಮ್ ಎ ಮ್ಯಾನ್ ಆಫ್ ಫಾಲನ್. ನಾನು ಬಿದ್ದಿದ್ದೇನೆ ಸ್ವಾಮಿ, ಒಳಗಡೆ ಬಿದ್ದಿದ್ದೇನೆ. ಅದಕ್ಕೆ ಮತ್ತೆ ದೇವರು ಹೇಳ್ತಾರೆ, ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ. ದೇವ್ರು ಹೇಳ್ತಾರೆ, ಎಲ್ಲಿಂದ ನೀನು ಬಿದ್ದಿದೆಯೋ ಈಗ ಏನು ಮಾಡೋದನ್ನು ನೆನಪಿಗೆ ತೆಗೆದುಕೊಂಡು ಬಾ. ಥಿಂಕ್ ಮಾಡು, ಸ್ವಲ್ಪ ದಿವಸ ನೆನಪಿಗೆ ತೆಗೆದುಕೊಂಡು ಬಾ ಎಂದ ಹೇಳಬೇಕಾದ್ರೆ ದೇವ್ರು ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದರೆ, ಏಕಾಂತತೆ ಬಗ್ಗೆ ದೇವ್ರು ಮಾತನಾಡ್ತಾ ಇದ್ದಾರೆ. ಏಕಾಂತತೆ ಅಂದರೆ ಜಸ್ಟ್ ಸುಮ್ಮನೆ ಎಲ್ಲ ಬಿಟ್ಬಿಡು, ಕ್ಲೋಸ್, ಶಟ್ ಡೌನ್ ಎವ್ರಿಥಿಂಗ್, ಯುವರ್ ಬಿಸ್ನೆಸ್, ಯುವರ್ ವರ್ಕ್, ಓಕೆ, ಯುವರ್ ಆಲ್ ದ ವರ್ಲ್ಡ್ಲಿ ಥಿಂಗ್ಸ್, ಶಟ್ ಡೌನ್, ಎಲ್ಲ ಮುಚ್ಚಿಬಿಡು. ಬಂದು ನನ್ನ ಪ್ರಸನ್ನತೆಯಲ್ಲಿ ಸುಮ್ಮನೆ ಕೂತ್ಕೋ, ಜ್ಞಾಪಕ ಮಾಡ್ಕೊ, ನಾನು ಎಲ್ಲಿ ಬಿದ್ದೆ, ಎಲ್ಲಿ ಕ್ರಾಕ್ ಅದು, ಯಾಕೆ ಏನಾಯ್ತದು, ಎಲ್ಲಿ ಏನು ಸಮಸ್ಯೆ ಆಯಿತು ಕಂಡಿಡಿ, ಅದನ್ನು ಕಂಡಿಡಿ. ನನಗೊಬ್ಬ ಭಾಳ ಒಳ್ಳೆ ಸ್ನೇಹಿತರು ಇದ್ರು. ಆತನಿಗೆ ನಾನು ಮದುವೆ ನಾನು ಅಂದರೆ 2004 ನಾನೇನು ಮ್ಯಾರೇಜ್ ಅನ್ನಲ್ಲ, ಆ ಟೈಮ್ನಲ್ಲಿ ಆ ವ್ಯಕ್ತಿ ನನಗೆ ಸಿಗ್ತಾರೆ. ನನಗೊಂದು ಶಾಕ್ ನ್ಯೂಸು, ಭಯಂಕರ ಶಾಕಿಂಗ್ ನ್ಯೂಸ್. ಏನಂದರೆ ಅವ್ರು ತುಂಬ ತೆಳ್ಳಗಾಗಿ ಹಗಲೆಲ್ಲ ಜ್ವರ ಬರ್ತಾಯಿತ್ತು ಅವರಿಗೆ. ನಾನು ಕೇಳಿದೆ, ಅಣ್ಣ ಯಾಕೆ ನಿಮಗೆ ಇಷ್ಟು ಜ್ವರ ಬರ್ತಾಯಿತ್ತು ಹಗಲೆಲ್ಲ ಅಂತ. ಅಷ್ಟೇ ಅವರು ಒಂದಿನ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಇದ್ದರು. ಬಟ್ ನನಗೂ ಒಂದಿನ ಭಾಳ ಕ್ಯೂರಿಯಾಸಿಟಿ ಇತ್ತು. ನಾನು ಹೋದೆ ಒಂದಿನ ಅವ್ರ ಜೊತೆ ಕೂತ್ಕೊಂಡೆ. ನಾನು ಈ ಹೈಸ್ಕೂಲ್ ಫೀಲ್ಡ್ ಐತಲ್ಲ, ಹೈಸ್ಕೂಲ್ ಫೀಲ್ಡ್ ಲಾಸ್ಟಿಗೆ ಅಲ್ಲಿ ವಾಶ್ರೂಮ್ದು ಸುಲಭ ಶೌಚಾಲಯ ಐತಲ್ಲ, ಅವಾಗ ಇನ್ನೂ ಇರಲಿಲ್ಲ ಅದು. ಅಲ್ಲಿ ಮರ ಇತ್ತು ದೊಡ್ಡದು, ಆ ಮರದ ಕೆಳಗೆ ಕೂತ್ಕೊಂಡು ಏನಾಯ್ತಣ್ಣ ಅಂತ ಕೇಳಿದೆ. ಇಲ್ಲ, ನಾನು ಬ್ಲಡ್ ಟೆಸ್ಟ್ ಮಾಡಿದೆ, ನನಗೆ ಏಡ್ಸ್ ಬಂದುಬಿಟ್ಟಿದೆ. ನನಗೆ ಹಂಗೆ ಸಿಡ್ಲು ಹೊಡೆದಂಗೆ ಆಗ್ಬಿಡ್ತು. ನನಗೆ ಏಡ್ಸ್ ಇದೆಯಾ, ನಿಮಗೆ HIV ಇದೆಯಾ, ಯಾವ ಸ್ಟೇಜಲ್ಲಿದೆ? ಆಗಲೇ ಎಲ್ಲ ಸ್ಟೇಜ್ಗಳು ದಾಟೋಗ್ಬಿಟ್ಟಿದೆ, ಸ್ವಲ್ಪ ದಿನ ಅಷ್ಟೇ ನಾನು ಬದುಕ್ತೀನಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನಿಜವಾಗೂ ನಾನು ಕುಸ್ದು ಬಿಟ್ಬಿಡ್ತಾರೆ ರೀ. ವಾವ್ ಅಣ್ಣ, ಯಾಕಣ್ಣ, ಎಂಥ ಪ್ರಾರ್ಥನೆ ಮನುಷ್ಯ ಗೊತ್ತಾತ, ಎಂಥ ವಾಕ್ಯ ಹೇಳ್ತಾನೆ, ಎಂಥ ಸ್ವರ ಇದೆ ಆತನಿಗೆ ಹಾಡಲಿಕ್ಕೆ. ಈವನ್ ನನ್ನ ಜೊತೆಲಿ ಬೈಬಲ್ ಕಾಲೇಜ್ಗೂ ಕೂಡ ಬಂದಿದ್ದಾನೆ. ನಾವಿಬ್ಬರು ಒಂದೇ ರೂಮ್ನಲ್ಲಿ ಕೂಡ ಇದ್ವಿ, ಎದುರುಗಡೆ ಬೆಡ್ನಲ್ಲೇ. ಭಾಳ ನೋವಾಯ್ತು ನನಗೆ. ನಾನು ಕೇಳಿದೆ, ಏನಾಯ್ತು ನಿನಗೆ? ಮದುವೆ ಆಗಿಲ್ಲ, ಇನ್ನೂ ಮದುವೆ ಆಗಿಲ್ಲ ಆತನಿಗೆ. ನಾನು ಕೇಳಿದೆ, ಯಾವತ್ತು ಏನಾಯಿತು ಅಂತ. ಅಷ್ಟೇ ಇದು ಹೆಂಗಾಯಿತು ಅಂದರೆ, ಅವಾಗ ಒಂದು ನಿಮಿಷ ಕಣ್ಣು ಮುಚ್ಕೊಂಡ, ಅದನ್ನೆಲ್ಲ ಜ್ಞಾಪಿಸ್ಕೊಂಡ. ಯಾವುದೋ ಒಬ್ಬ ಕೆಟ್ಟ ಸ್ತ್ರೀ ಜೊತೆಗೆ ಆತನು ಸಹವಾಸ ಮಾಡಿದ್ದು, ಅವಳಿಗೆ HIV ಇದ್ದಿದ್ದು, ಅವಳಿಂದ ಇವನಿಗೆ HIV ಏಡ್ಸ್ ಬಂದಿದ್ದು, ಅದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ಒಂದು ನಿಮಿಷ ಸೈಲೆಂಟಾಗಿ ಅಳ್ತಾನೆ ಇದ್ದ. ನಾನು ಅವನ ಮುಖನೇ ನೋಡ್ತಾ ಇದ್ದೀನಿ. ನಾನು ಹಿಂಗೆ ಮುಟ್ಟಿದೆ, ಅಣ್ಣ ಅಂತ ಅದು ಜ್ಞಾಪಿಸ್ಕೊಂಡೆ. ಎಂಥ ಘೋರವಾಗಿತ್ತು ಆ ದಿನಗಳು ನನ್ನ ಜೀವಿತದಲ್ಲಿ. ಕೊನೆಗೆ ಎಂಥ ಪರಿಸ್ಥಿತಿ ಬಂತಂದರೆ, ಅದನ್ನ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳಿಕ್ಕೂ ಕೂಡ ಅದನಿಗೆ ಹಣ ಇರಲಿಲ್ಲ. ಮನೆಯವರು ತ್ಯಜಿಸ್ಬಿಟ್ರು. ಪಕ್ಕದಲ್ಲಿ ಹಂದಿಗಳು ಮಲಗ್ತಿದ್ದಂಥ ಒಂದು ಜಾಗ ಅದು, ಅಲ್ಲೊಂದು ಸಣ್ಣದನ್ನು ಶೆಡ್ಡಾಗಿ ಅಲ್ಲಿ ಬಿಸಾಕ್ಬಿಟ್ರು ಅವನಿಗೆ. ಸ್ವಲ್ಪ ದಿವಸ ನಾನು ಅವನಿಗೆ ನನಗೆ ಬರ್ತಿರೋ ಕಾಣಿಕೆಗಳ ಅವಾಗೆಲ್ಲ ತುಂಬ ಕಡಿಮೆ ಕಾಣಿಕೆ ಅಲ್ಲ, ಮನೆಯಲ್ಲಿ ನಡೆಸ್ತಾ ಇದ್ನಲ್ಲ ಪ್ರೇಯರ್. ನಾನು ಅವಾಗ ಬರೋ ಕಾಣಿಕೆಲ್ಲ ಒಂದಿಷ್ಟು ಮೆಡಿಷನ್ಗೆ ನಾನು ಸಹಾಯ ಮಾಡ್ತಾಯಿದ್ದೆ. ಒಂದಿಷ್ಟು ರೇಷನ್ನು ಏನಾದರೂ ತೆಗೆದುಕೊಂಡೋಗಿ ಆತನಿಗೆ ಕೊಡ್ತಾಯಿದ್ದೆ. ಒಂದಿನ ನ್ಯೂಸ್ಗೆ ಗೊತ್ತಾಯಿತು ಸತ್ತೋದವನ ಅಂತ. ಡೆಟ್ ಪಶ್ಚಾತ್ತಾಪ ಪಟ್ಟಿದ್ರೆ ಇವತ್ತು ಐ ಡೋಂಟ್ ನೋ, ಅವನು ನಿಜವಾಗಿ ಅವ್ನು ಪಶ್ಚಾತ್ತಾಪ ಪಟ್ಟಿದ್ರೆ ಇವತ್ತು ದೇವ್ರ ಸನ್ನಿಧಾನದಲ್ಲಿದ್ದಾನೆ ಅಂತ. ಆದರೆ ಬದುಕೋಕ್ಕೆ ದೇವರನ್ನು ಜೀವನ ಕೊಟ್ಟಿದ್ದಾರೆ. ಜೀವನ ಮಾಡಲಿಕ್ಕೊಂದು ದೇವರೊಂದು
ಸಭೆ ಕೊಟ್ಟಿದ್ದಾರೆ, ವಾಕ್ಯ ಕೊಟ್ಟಿದ್ದಾರೆ, ವಾಗ್ದಾನ ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ, ಅದ್ಭುತ ಕಾರ್ಯ, ಎಲ್ಲವನ್ನ ದೇವ್ರು ಇನ್ನೂ ಏನು ಮಾಡ್ಬೇಕ್ರಿ ದೇವ್ರು ನಮಗೆ? ಹಲೋ, ಹೌ ಸ್ಯಾಡ್. ದೇವ್ರು ಇವತ್ತು ನೋಡಿ ಹೇಳ್ತಿದ್ದಾರೆ ಚರ್ಚಿಗೆ, ಚರ್ಚ್ ಯು ಆರ್ ಫಾಲನ್. ನೀನು ಬಿದ್ದಿದ್ದೀಯಾ, ವಾಕ್ಯ ಹೇಳ್ತಿದೆ. ಅದರ ಒಂದು ಕೆಲಸ ಮಾಡು, ನೆನಪಿಗೆ ತೆಗೆದುಕೊಂಡು ಬಾ. ನೆನಪಿಗೆ ತೆಗೆದುಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ದೇವ್ರು ಲವ್ಲಿನೆಸ್ ಮಾತಾಡ್ತಿದ್ದಾರೆ. ಓಕೆ, ಸುಮ್ಮನೆ ಒಬ್ಬಂಟಿಗನಾಗಿ ಏಕಾಂತವಾಗಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡು. ಬೆಡ್ ಮೇಲೆ ಮಲಗ್ತೀಯಾ, ಸುಮ್ಮನೆ ಮಲ್ಕೊಂಡು ಯೋಚನೆ ಮಾಡು. ಸ್ವಾಮಿ ಕೈಗಳನ್ನು ಎತ್ತು. ನಾನು ಒಂದೊಂದ್ಸತಿ ಬೆಡ್ ಮೇಲೆ ಮಲಗಿದಾಗ ಹಿಂಗೆ ಮಾಡ್ತಿದ್ದೇನೆ. ಯಾರು ನೋಡಿದಾಗೆ ರೂಬಿ ಬಂದು ಹಿಂಗೆ ನೋಡ್ತಾಳೆ, ಹಿಂಗೆ ಬಾಗಿಲು ತೆಗೆದು ಓಕೆ ಪ್ರೇಯರಲ್ಲಿದ್ದಾಗ ಹಂಗೆ ಬಾಗಿಲು ಹಾಕೊಂಡು ಹೋಗ್ಬಿಡ್ತಾವೆ. ಜಸ್ಟ್ ಕೈಗಳ ಬೆಡ್ ಮೇಲೆ ಮಲಗಿದಾಗ ನಾನು ಕೈ ಎತ್ತು ಜಸ್ಟ್ ದೇವ್ರ ಸ್ತೋತ್ರ ಹೇಳ್ತಾ ಇರ್ತೀನಿ. ನಾನು ಯೋಚನೆ ಮಾಡಿ, ನಾವೆಲ್ಲಿ ಬಿದ್ದಿದ್ದೇವೆ? ಇವು ದೇವ್ರು ನಮಗೆ ತಪ್ಪು ಹೊರಿಸ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಪೆದ್ದಿ ಇದ್ದಿದ್ರೆ ನಮ್ಮನ್ನೆಲ್ಲರನ್ನ ನೋಡಿ ಹೇಳೋಳು, ಅಕ್ಕ ನೀನು ಸರಿ ಇಲ್ಲ, ಅಕ್ಕ ನೀನು ಕೆಲಸ ಮಾಡಬೇಕಿತ್ತು, ತಂಗಿ ಈ ಕೆಲಸ ಮಾಡಬೇಕಾಗಿತ್ತು, ಅಮ್ಮ ಈ ಕೆಲಸ ಮಾಡ, ಚಿಕ್ಕಮ್ಮ, ಅತ್ತೆ, ನಿಮ್ಗೆಲ್ಲರಿಗೂ ಹೇಳ್ತಿದ್ಲಿ ನಾವು. ಇನ್ನೂ ಹೆಂಗಿದೆ ನೋಡ್ರಿ. ಎಲ್ಲಿ ನಾವು ಕ್ಷಮಿಸಲ್ಪಡೋದು? ಬಂದ್ ಮಾಡಿಬಿಡೋಣ, ಇದನ್ನೆಲ್ಲವನ್ನು ಕ್ಲೋಸ್ ಮಾಡೋಣ. ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅದನ್ನು ಮೀರಿ ಎಲ್ಲರನ್ನು ನಾವು ಪ್ರೀತಿಸೋಣ. ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅದನ್ನು ಮೀರಿ ಎಲ್ಲರನ್ನೂ ಕ್ಷಮಿಸ್ಬಿಡೋಣ ನಾವು. ಆಮೇನ್. ನಮ್ಮದು ಒಂದೇ ಒಂದು ಉದ್ದೇಶ ಏನಂದರೆ ನಾವೆಲ್ಲರೂ ಕ್ರಿಸ್ತನ ರಾಜ್ಯದಲ್ಲಿ ನಾವು ಸೇರಿಸಲ್ಪಡಬೇಕ್ರಿ, ಅಷ್ಟೇ. ಆಮೇನ್. ದೇವರ ರಾಜ್ಯದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಪ್ರತಿಯೊಬ್ಬರು ಹೋಗಿ ನಾವು ನಿಲ್ಬೇಕ್ರಿ. ಒಬ್ಬನಾದರೂ ಕೂಡ ನಾಶವಾಗಬಾರ್ದು. ನಾನು ಆಶಿಸ್ತೇನೆ ರೀ, ಇಲ್ಲಿ ಕೂತ್ಕೊಂಡಿರೋ ಇಷ್ಟೂ ಜನರು ನಾವೆಲ್ಲರೂ ಒಬ್ಬರು ಕೂಡ ನಾವು ನಾಶವಾಗದೆ ನಾವೆಲ್ಲರೂ ಎಲ್ಲಿ ಕಾಣಿಸಲ್ಪಡಬೇಕು? ದೇವರ ರಾಜ್ಯದಲ್ಲಿ ನಾವು ಕಾಣಿಸಲ್ಪಡಬೇಕು. ಅದಕ್ಕೆ ವಾಕ್ಯ ಹೇಳ್ತಿದೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದಕ್ಕೆ ನೆನಪಿಗೆ ತೆಗೆದುಕೊಂಡು ಬಾ. ಮತ್ತೇನು ಮಾಡು? ದೇವರ ಕಡೆಗೆ ತಿರುಗಿಕೋ. ಟರ್ನ್ ಟು ಗಾಡ್. ನಾವು ಹೇಳ್ಬೋದು, ಪಾಸ್ಟೇ ಮತ್ತು ನಾವು ದೇವ್ರ ಚರ್ಚಲ್ಲೇ ಕೂತ್ಕೊಂಡಿದ್ದೀವಲ್ಲ, ಇನ್ನೂ ಎಲ್ಲಿ ನಾವು ದೇವ್ರ ಕಡೆ ತಿರುಗಬೇಕು? ನಿನ್ನ ಶರೀರ ಇಲ್ಲಿ ಕೂತ್ಕೊಂಡಿದೆ, ನಿನ್ನ ಒಳಗಡೆ ಇರುವಂಥ ಮನುಷ್ಯ ಇನ್ನೂ ದೇವ್ರ ಕಡೆ ತಿರ್ಕೊಂಡಿಲ್ಲ. ಒಳಗಡೆ ಇರುವಂಥ ಮನುಷ್ಯ ಇನ್ನೂ ದೇವ್ರ ಕಡೆ ತಿರುಗಬೇಕಾಗಿದೆ. ಪರಲೋಕಕ್ಕೂ ಪವಿತ್ರಾತ್ಮನಿಗೂ ನೀನು ಒಳಗಡೆ ಇರುವ ನಿನ್ನ ಮನುಷ್ಯನಿಗೂ ಕನೆಕ್ಟ್ ಆಗಬೇಕಾಗಿದೆ. ಲೈನ್ ಇನ್ಸೈಡ್ ಸಿಗಬೇಕಾಗಿದೆ, ಎಕ್ಸ್ಟರ್ನಲ್ ಅಲ್ಲ. ಇಲ್ಲಿ ನನ್ನ ಮುಂದ್ಗಡೆ 2 ಮೊಬೈಲ್ಗಳು ಇದೆ. ಶರೀರ ಮಾತ್ರ ನೋಡ್ತಾ ಇದ್ದೀವಿ ಅದ್ರದ್ದು, ಅಥವಾ ಅದ್ರ ಬಾಡಿ ಮಾತ್ರ ನೋಡ್ತಾ ಇದ್ದೀವಿ. ಅದು ವರ್ಕ್ ಆಗ್ತಿರೋದು ಅದು ಇನ್ಸೈಡ್ನಲ್ಲಿ ಎಲ್ಲಿ ಕನೆಕ್ಟ್ ಆಗಿದೆ? ಅದು ಸ್ಯಾಟಲೈಟಿಗೆ ಕನೆಕ್ಟ್ ಆಗಿದೆ. ಇಂಟರ್ನೆಟ್ ಕನೆಕ್ಷನ್ ಅಲ್ಲಿ ಇದೆ. ಅಲ್ಲಿಂದ ಕನೆಕ್ಷನ್ ಬಂದು ಇಲ್ಲಿಂದ ಲೈವ್ ಹೋಗ್ತಾ ಇದೆ, ಇಲ್ಲ ರೆಕಾರ್ಡ್ ಆಗ್ತಾ ಇದೆ. ಬಟ್ ನಾವು ಅದನ್ನು ನೋಡ್ಲಿಕ್ಕೆ ಆಗ್ತೈತಾ? ಬಟ್ ಆದರೆ ಲೈವ್ ಆಗಿದೆ ಅದು. ಎಸ್, ಇವತ್ತು ದೇವ್ರು ನಮ್ಮ ಒಳಗಡೆಯಿಂದ ದೇವ್ರು ನಮಗೆ ಕನೆಕ್ಷನ್ ಕೇಳ್ತಾ ಇದ್ದಾನೆ. ಹೊರಗಡೆ ಕನೆಕ್ಷನ್ ದೇವ್ರು ಕೇಳ್ತಾ ಇಲ್ಲ. ಹೊರಗಡೆ ಕನೆಕ್ಷನ್ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಬಾಚ್ಕೊಂಡು ಮಾಡ್ಕೊಂಡು ಪೌಡ್ರ್ ಗಿೌಡ್ರ್ ಎಲ್ಲ ಹಾಕ್ಕೊಂಡು ಸುಂದರವಾಗಿ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ಕೊಂತ ದೇವ್ರನ್ನ ಆರಾಧನೆ ಮಾಡ್ತಾ ರೇ ದೇವ್ರು ಹೇಳ್ತಾರೆ, ನಾಟಕ ನನ್ನ ಮಗನೇ ಕುತ್ಕೋ. ಕೈಕೋ ಕರ್ತಾ ಜಿ ಐಸಾ ಡ್ರಾಮಾ. ದೇವ್ರು ಹೇಳ್ತಾರೆ, ಡ್ರಾಮಾ ಕೈಕೋ ಕರ್ತೆ ತುಮ್. ड्रामा गेमा सब कुछ बंद कर दो, मेरे सामने बैठ जाओ, मैं तुम्हारे साथ खुले हुए दिल से बात करना चाहता हूँ. ಆಮೇನ್. ಹೃದಯವನ್ನು ತೆರೆದು ದೇವ್ರು ನಮ್ಮ ಜೊತೆ ದೇವ್ರು ಮಾತನಾಡ್ತಾರೆ. ಯಾರಾದರೂ ಹೇಳ್ರಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಓಕೆ, ಅದಕ್ಕೆ ವಾಕ್ಯ ಹೇಳ್ತಿದೆ, ದೇವ್ರ ಕಡೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಮತ್ತು ದೇವರು ಇಲ್ಲಿ ಹೇಳ್ತಾರೆ, ಮನುಷ್ಯರು ಕೂಡ ದೇವ್ರು ಮಾತಾಡ್ತಾ ಇದ್ದಾರೆ, ನೀನು ದೇವ್ರ ಕಡೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ರಕ್ಷಣೆನ ದೇವ್ರು ತೆಗೆದು ಹಾಕಿದರೆ ಇನ್ಯಾರು ನಮ್ಮನ್ನು ರಕ್ಷಿಸ್ತಾರೆ? ನಮ್ಮ ಆತ್ಮವನ್ನು ದೇವ್ರು ತೆಗೆದು ಹಾಕಿದರೆ ಇನ್ಯಾರು ನಮ್ಮನ್ನು ರಕ್ಷಿಸ್ತಾರೆ? ನೋ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಥಾರ್ಥವಾಗಿ ದೇವರನ್ನು ಪ್ರೀತಿಸ್ರಿ. ಆಮೇಲೆ ಹೇಳ್ರಿ. ನಾನು ಮಾತಾಡಿದ ಎಲ್ಲರೂ ಕಿವಿ ಕೇಳಿಸ್ಕೊಳ್ರಿ. ಹಿಂಗೆ ಇಟ್ಕೊಳ್ರಿ, ಒಂದು ಸತಿ ಕಿವಿ ಇಟ್ಕೊಳ್ರಿ. ಹಿಂಗೆ ಪ್ರೈಸ್ ಅಲ್ಲೋ, ಹಿಂಗೆ ಕಿವಿ ಉಳ್ಳವನು ಕೇಳಿಸ್ಕೊಳ್ರಿ. ನೀವು ದೇವರನ್ನು ಪ್ರೀತಿಸಿದರೆ, ಹಲೋ ಬ್ರದರ್ಸ್, ನೀವು ದೇವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸುವ ಜನರು ನಿಮಗೆ ಸಿಗ್ತಾರೆ. ಹಲ್ಲೆಲೂಯಾ. ನೀವು ದೇವರನ್ನು ಹುಡುಕಿದರೆ ದೇವರನ್ನು ಹುಡುಕುವ ಜನರು ನಿಮಗೆ ಸಿಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನೀವು ದೇವರಿಗೆ ಸ್ನೇಹಿತರಾದರೆ, ನೀವು ದೇವರಿಗೆ ಸ್ನೇಹಿತರಾಗ್ರಿ, ದೇವರಿಗೆ ಸ್ನೇಹಿತರಾಗಿರೋ ನಮಗೆ ಸಿಗ್ತಾರೆ. ಹಲ್ಲೆಲೂಯಾ, ಆಮೆನ್. ನೀವು ದೇವರನ್ನು ನಿಮ್ಮ ಜೊತೆಯಲ್ಲಿ ಮೇಲಕ್ಕೆ 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 ತೆಗೆದುಕೊಂಡು ಬನ್ನಿರಿ, ಆಲ್ರೆಡಿ ದೇವರಲ್ಲಿ ಮೇಲಕ್ಕಿರುವ ಜನರು ನಿಮಗೆ ಸಿಗ್ತಾರೆ, ಅವ್ರ ಜೊತೆ ನೀವು ಬೆಳಿತೀರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ಸೇವೆಯನ್ನು ಮಾಡುವ ಸೇವಕರ ಜೊತೆಗೆ ಅಂಟ್ಕೊಳ್ರಿ, ದೇವರನ್ನು ಸೇವಿಸುವ ಜನರು ನಿಮಗೆ ಸಿಗ್ತಾರೆ. ಆಮೆನ್. ನಿಮ್ಮ ಸೊತ್ತನ್ನು ದೇವರಿಗೆ ಕೊಡ್ರಿ, ದೇವರಿಗೆ ಕೊಟ್ಟಿರುವ ಸೊತ್ತನ್ನು ಹೊಂದಿರುವ ಜನರೇ ನಿಮಗೆ ಸಿಗ್ತಾರೆ. ಆಮೆನ್. ಒಂದು ವೇಳೆ ಕೇಳ್ಬೋದು, ಪಾಸ್ಟರ್ ಏನು ಸಿಗದೆ ಇದ್ರೆ ಏನು ಮಾಡೋಣ? ಏನು ಚಿಂತೆ ಮಾಡಬೇಡ್ರಿ. ಏನು ಸಿಗದೆ ಇದ್ರೂ ಕೂಡ, ನಮಗೆ ಭೂಲೋಕದಲ್ಲಿ ಏನೂ ಸಿಗದೆ ಇದ್ರೆ ಚಿಂತೆ ಇಲ್ಲರಿ. ಆ ಬಡ ಲಾಜರ್ನ ಹೋಗಿ ಆ ಬ್ರಾಹ್ಮಣ ಎದೆಗೆ ಹೊರ್ಕೊಂಡಲ್ಲ, ಅಷ್ಟು ಸಿಕ್ಕರೆ ಸಾಕು ನಮಗೆ. ಅವನು ಎದೆಗೆ ಹೊರ್ಕೊಂಡು ಅಷ್ಟು ಬೇಡ, ಅವ್ನ ಕಾಲು ಕೆಳಗೋ ಮಕ್ಕಳನ್ನ ಬೇಕಾರೆ ನಾವು. ಅವನ ಲಾಜರ್ನ ಎದೆಗೆ ಹೊತ್ಕೊಂಡ, ಅಷ್ಟು ಬೇಡ ನಮಗೆ. ಅಲ್ಲೋ ಆತನ ಕಾಲು ಕೆಳಗೆ ಬಿದ್ದುಬಿಡ ಹೋಗತ್ಲ. ಮುಂದೆ ಬರುವ ದೇವರ ಭಯಂಕರವಾದಂಥ ನ್ಯಾಯ ತೀರ್ಪಿನ ತಪ್ಪಿಸಲ್ಪಟ್ಟವರಾಗಿ ದೇವರಾಜ್ಯಕ್ಕೆ ನಾವು ಸೇರೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯಾರು ಮಾತಾಡಿದ್ರಿ ಹೇಳ್ರಿ? ಹೇಳ್ರಿ ಯಾರು? ಪೆದ್ದ ಹೆಸ್ರು ಇವತ್ತು ಕೂಡ ಇದೆ. ಪಾಪ ಆಯಮ್ಮ ಯಾವಾಗಿದ್ಲೇನೋ ಆ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜ ಅವರ ಟೈಮ್ನಲ್ಲಿ ಇದ್ಲು ಪೆದ್ದಿ. ಅವಳು ಮಾತು ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ದೇವ್ರ ಸನ್ನಿಧಾನದಲ್ಲಿ. ವಾ, ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ, ದೇವ್ರ ವಾಕ್ಯ ನಮ್ಮನ್ನು ತಿದ್ದುತ್ತದೆ. ಯಾಕೆ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ಅಂದರೆ ಒಂದೇ ಒಂದು ಉದ್ದೇಶ, ಕಾರಣ ದೇವರು ನಮ್ಮ ಪ್ರೀತಿಸ್ತಾ ಇದ್ದಾನೆ, ಕರ್ತನ ಕೃಪೆ ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಆ ಪ್ರೀತಿಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ರಿ. ಆಮೆನ್. ಇವತ್ತು ಹೇಳೋದು ನಾವು, ಹೌದು ಕರ್ತನೆ ನೀನು ಮಾತನಾಡ್ದು, ಪೆದ್ದೆ ಆ ರಾಜ ಹೆಂಗೆ ಪೆದ್ದೆಯನ್ನು ಆಕ್ಸೆಪ್ಟ್ ಮಾಡ್ಕೊಂಡು, ಎಸ್ ಒಬ್ಬಳು ಎಲ್ಲರೂ ಹೊಗಳೋ ಸಾವಿರಾರು ಜನರಿದ್ದಾರೆ, ಬೈಯೋಳು ಅಟ್ಲೀಸ್ಟ್ ಒಬ್ಬಳು ಇದ್ದಾಳಲ್ಲ ನಾನು ಕರೆಕ್ಷನ್ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವ್ರ ವಾಕ್ಯ ನಮ್ಮನ್ನು ಹೊಗಳ್ತಿದೆ, ದೇವ್ರ ವಾಕ್ಯ ನಮ್ಮನ್ನು ಮೇಲೆ ಕೆತ್ತಿದೆ, ದೇವ್ರ ವಾಕ್ಯ ವಾಗ್ದಾನಪೂರ್ವಕವಾಗಿ ಆಶೀರ್ವದಿಸಲ್ಪಡ್ತದೆ. ಅದರ ಜೊತೆಯಲ್ಲಿ ಇವತ್ತು ದೇವ್ರ ನಮ್ಮನ್ನು ಎಚ್ಚರಿಸಿದೆ. ಯಾಕಂದರೆ ನಾವೆಲ್ಲರ ಕರೆಕ್ಷನ್ ಆಗಿ ದೇವರ ರಾಜ್ಯದಲ್ಲಿ ಆತನ ಪ್ರೀತಿಯಲ್ಲಿ ನಾವು ನಿಲ್ಲೋದಕ್ಕೋಸ್ಕರ. ಆಮೇನ್. ಹೆಚ್ಚಂದ್ರೆ ಪ್ರೀತಿಯಲ್ಲಿ ನಿಲ್ತೀರಾ? ನಿಂತ್ಕೊಳ್ರಿ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.